ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿಯನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ ಲಕ್ಷ್ಮೀನಾಡರ ವಿಶೇಷವಾದಂಥ ಹವನವನ್ನು ಮಹಾಪೂರ್ಣಾವತಿಯ ಸುಂದರವಾದಂಥ ಕಲೆಗೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸಿದ ನಮಸ್ತಸ್ಸೇ 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 ನಮೋ ನಮಃ ಶಾಸ್ತ್ರಜೇ ವೃಷಾ ಪುರುಷಾನ್ ಗೋಧೂಳಿ ಲಗ್ನದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಈ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ಇಷ್ಟು ಜನ ತಾಯಂದಿರು ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಿ ಇವತ್ತಿನ ದಿವಸ ನನ್ನ ಆತ್ಮೀಯನೂ ಹಾಗೂ ಪಟ್ಟ ಶಿಷ್ಯನೂ ಆದಂಥ ಮಧುರವರು ಹಾಗೂ ನಮ್ಮ ರಾಮಲಿಂಗಪ್ಪ ಅವರು ಮೊದಲಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ದೇವತಾರಾಧನೆ ದೇವರ ಪೂಜೆ ಪುನಸ್ಕಾರಗಳು ನಮ್ಮ ಮಹರ್ಷಿ ಮಂದಿರ ನಡೀತಕ್ಕಂಥ ಕಾರ್ಯಕ್ರಮ ಅಂದರೆ ಮುಂಚೂಣಿಯಲ್ಲಿ ನಿಂತು ಓಡಿ ಬರೋದರಿಂದ ಆನಂದ್ ಗುರುಜಿಯವರಿಗೆ ಒಂದು ಕರೆ ಕೊಟ್ಟ ತಕ್ಷಣ ನಾನು ಅಲ್ಲಿಂದ ಓಡಿ ಬಂದೆ. ಅದೃಷ್ಟ ನಿಮ್ಮೆಲ್ಲರನ್ನೂ ನೋಡುವಂಥ ಭಾಗ್ಯ ನಂದು. ನಿಮ್ಮೆಲ್ಲರೂ ನೋಡಿ ತಾಯಿಯ ಸಾನ್ನಿಧ್ಯದಲ್ಲಿ ಆಗಮಶಾಸ್ತ್ರ ಪ್ರಕಾರ ಬಹಳ ಅರ್ಥಗರ್ಭಿತವಾದಂಥ ಅನುಷ್ಠಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಒಳ್ಳೆಯ ವೇದಮಂತ್ರಗಳಿಂದ ವೇದಮಂತ್ರಕ್ಕೆ ದೇವತೆಯನ್ನು ಹಾಗೂ ದೇವರನ್ನು ಸಹಿತ ಕಟ್ಟಾಕುವ ಶಕ್ತಿ ಇದೆ. ಹಾಗೆ ಭಗವಂತನ ಪ್ರಾರ್ಥನೆ ಮಾಡಿ ಇಷ್ಟು ಜನ ಸುಮಂಗಲಿರು ತಾವೆಲ್ಲರೂ ಸಹಿತ ಲಲಿತಾ ಸಹಸ್ರನಾಮವನ್ನು ವಿಷ್ಣು ಸಹಸ್ರನಾಮವನ್ನು ಶುಭ ಸಂಧ್ಯಾಕಾಲದ ಗೋಧೂಳಿ ಲಗ್ನದಲ್ಲಿ ನನಗನ್ಸುತ್ತೆ ಅಲ್ಲಿರ್ತಕ್ಕಂತಹ ಅಲಂಕಾರ ಮೂರ್ತಿ ಅಲಂಕಾರ ಮಾಡಿ ಕಣ್ತುಂಬಿಸ್ಕೊಂಡಿದ್ದೀವಿ. ಸಾಕ್ಷಾತ್ ಭಗವತಿ ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ಹೆಣ್ಣುಮಕ್ಕಳು ಯಾವ ವಾಸ್ತುಗೃಹದಲ್ಲಿ, ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ಗ್ರಾಮಗಳಲ್ಲಿ ಹೆಣ್ಣುಮಕ್ಕಳಿಗೆ ಪೂಜನೀಯವಾದಂಥ ಸ್ಥಳವನ್ನು ಕೊಟ್ಟು ಹೆಣ್ಣುಮಕ್ಕಳನ್ನು ಸದಾಕಾಲ ಆರಾಧನೆ ಮಾಡ್ತಾ ಅವ್ರಿಗೊಂದು ಸ್ಥಾನಮಾನವನ್ನು ಕಲ್ಪಿಸ್ತಾರೋ ಅಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ಲುತ್ತಾಳೆ. ಆ ಮನೆ ಸಮೃದ್ಧಿ ಆಗುತ್ತೆ, ಆ ಮನೆ ಸಂತೋಷವಾಗಿರುತ್ತೆ. ಅದಕ್ಕೆ ಕಾರಣ ನಮ್ಮ ರಾಮಲಿಂಗಪ್ಪ ಅವರು ಅವರ ಅರ್ಧಾಂಗಿಗೆ ಹಾಗೇ ನೋಡ್ಕೊಳ್ಳೋದ್ರಿಂದ, ಮಧು ಆತನ ಹೆಂಡತಿನ ಹಾಗೇ ನೋಡ್ಕೊಳ್ಳೋದ್ರಿಂದ ಈ ವಾಸ್ತುಗೃಹ ಹಾಗೇ ಸಮೃದ್ಧಿಯಾಗಿದೆ. ಇನ್ನೂ ಸಮೃದ್ಧಿತನ ಬರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿದೆ. ನಿಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತಾಡಬೇಕಾಗಿದೆ. ಆದರೆ ಪ್ರಯಾಣದಿಂದ ಈಗಷ್ಟೇ ಬಂದದ್ರಿಂದ ಒಂದು 5 ನಿಮಿಷ ಕಾಲ ಹಾಗೆ ಮೇಲೆ ಹೋಗಿ ಹಿಂಗೆ ಬರ್ತೇನೆ. ತಾವೆಲ್ಲ ಇನ್ನೊಮ್ಮೆ ಶ್ರೀ ಸೂಕ್ತ ಪಾರಾಯಣವನ್ನು
ಆಗಮಶಾಸ್ತ್ರ ಪ್ರಕಾರ ಬಹಳ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂತಹ ನಾಗರಾಜಾಚಾರ್ಯರು ಬಹಳ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ ಸೂಕ್ಷ್ಮತೆಗಳನ್ನು ಮತ್ತು ವಿಶೇಷವಾಗಿರ್ತಕ್ಕಂತಹ ವೇದ ಮಂತ್ರಗಳನ್ನು ಅಧ್ಯಯನ ಮಾಡಿ ಇಂತಹ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ತಕ್ಕಂಥದ್ದೇ ನಮ್ಮ ಜನ್ಮ ಪಾವನ ಅಂತ ಹೇಳುವಂಥದ್ದು. ಹಾಗಾಗಿ ಅರ್ಥಗರ್ಭಿತವಾಗಿ ನಡೀತಿರ್ತಕ್ಕಂಥ ಅನುಷ್ಠಾನ ತಮ್ಮೆಲ್ಲರಿಗೂ ಸಹಿತ ಯಶಸ್ಸಿಗಲಿ. ಭಗವಂತನ ಅಲಂಕಾರ ತುಂಬ ಚೆನ್ನಾಗಿದೆ. ನಾನು ಅಲಂಕಾರ ನೋಡಿ ಭಾಳ ಆನಂದ ಆಯಿತು. ಅಲಂಕಾರ ಚೆನ್ನಾಗಿದೆ. ಇಷ್ಟು ಜನ ತಾಯಂದರು, ಹೆಣ್ಣುಮಕ್ಕಳು ನೀವೆಲ್ಲರೂ ಬಂದಿದ್ದೀರಿ. ಶುಭ ಸಂಧ್ಯಾಕಾಲ, ಗೋಧೂಳಿ ಲಗ್ನ, ಶುಕ್ರವಾರ. ಅಲ್ಲಿ ನೋಡಿದರೆ ಕನಕದುರ್ಗ ತಾಯಿ ದರ್ಶನ ಆಯಿತು. ಅಲ್ಲಿ ದುರ್ಗಾದೇವಿ, ಇಲ್ಲಿ ತಾಯಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳನ್ನು ಇಲ್ಲಿ ನಾನು ನೋಡ್ತಾ ಇದ್ದೇನೆ. ನನಗೆ ಬಹಳ ಸಂತೋಷ ಇದೆ. ಇನ್ನೂ ನಿಮ್ಮನ್ನು ಉದ್ದೇಶಿಸಿ ಮಾತಾಡೋದಿದೆ. ತಾವೆಲ್ಲ ಹಾಗೆ ಕೂತ್ಕೊಳ್ಳಿ. ಗುರುಜಿ ಬಂದಿರೋ ತುಂಬ ಸಂತೋಷ ವಿಷಯ ನಮಗೆ. ನಮ್ಮನೆ ಸ್ವಗೃಹದಲ್ಲಿ ಇವತ್ತು ಲಕ್ಷ್ಮೀ ಪೂಜೆ ಅನುಷ್ಠಾನ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಗುರುಜಿ ಬಂದು ಗುರುಪರಿಷೆಗೆ ಬರಬೇಕಾಯಿತು, ಜನಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಗುರುಜಿ ಇವತ್ತು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನ ಲೈಫ್ ಚೇಂಜ್ ಮಾಡಿಕೊಟ್ಟಿದ್ದಾರೆ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ. ಈ ಲೈಫು ನಾನು ಸಕ್ಸಸ್ ಆಗಬೇಕಂದ್ರೆ ಗುರುಜಿನೇ ಮೊದಲೇ ಮಟ್ಟಿನ ಕಾರಣ. ಹಾಗೂ ಬಳ್ಳಾರಿ ಗುರುಜಿ ಯಾವತ್ತು ಬರ್ತೀವಿ ಅಂತ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅವತ್ತಿಂದ ಸತತವಾಗಿ ಮಳೆನೇ ಹರಿದು ಬರ್ತಾ ಇದೆ. ಹಾಗೆ ರೈತರು ತುಂಬ ಖುಷಿಯಾಗಿದ್ದಾರೆ. ಗುರುಜಿ ಒಂದು ಇದು ಮಾಡಿದ್ರು ದುರ್ಗಮುಡಿಯಲ್ಲಿ 2018ರಲ್ಲಿ ಬಂದಾಗ, ಈ ಡ್ಯಾಮಿಗೆ ತುಂಬ ಹರಿತಾ ಇರಬೇಕು ಯಾವಾಗಲೂ ಅಂತೇಳಿ. ಅದು ತುಂಬ ಖುಷಿ ಅನಿಸ್ತಾ ಇದೆ ಇವತ್ತು ನಮಗೆ ಗುರುಜಿಗಳು ಬಂದಿದ್ದಾರೆ. ಗುರೂಜಿ ಅವರ ಭಕ್ತರೆಲ್ಲರೂ ಬಂದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ ಮಾಮವ್ರ ಮನೆಯಲ್ಲಿ. ಹಾಗಾಗಿ ಎಲ್ಲರಿಗೂ ಒಂದು ಸಂತೋಷ ತಂದಿದೆ. ಗುರೂಜಿ ಅವರ ಒಂದು ನೇತೃತ್ವದಲ್ಲಿ ಹೋಮವನ್ನು ಲಕ್ಷ್ಮೀ ಅನುಷ್ಠಾನದಿಂದ ಹೋಮವನ್ನು ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲ ಭಕ್ತಾದಿಗಳು ಎಲ್ಲ ಒಂದು ಸುರಕ್ಷಿತವಾಗಿ ಸಹಕರಿಸಬೇಕೆಂದು ವಿನಂತಿ ಕೋರಿಸಿಕೊಳ್ಳುತ್ತಿದ್ದೇನೆ. ಆನಂದ ಗುರೂಜಿಯವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ಅವರ ಮನೆಯ ಪುರೋಹಿತನಾದಂಥ ಹಾಗೂ ನನ್ನ ಶನೇಶ್ವರ ದೇವಸ್ಥಾನ ಅರ್ಚಕರಾದ ವ್ಯಾಸರಾಜ ಸ್ವಾಮಿಯವರ ಆಶೀರ್ವಾದನೂ ಆ ಕುಟುಂಬಕ್ಕೆ ಸಿಗಲಿ ಎಂದು ನನ್ನ ಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಇವತ್ತು ಶುಭ ಸಂಧ್ಯಾಕಾಲ ಈಗಾಗಲೇ ತಾವೆಲ್ಲರೂ ಸಹಿತ ಸಾಕಷ್ಟು ವಿಧಿವಿಧಾನದಲ್ಲಿ ಆರಾಧನೆ ಮಾಡಿದ್ದೀರಿ, ಪೂಜಾನುಷ್ಠಾನ ಮಾಡಿದ್ದೀರಿ, ಸಹಸ್ರನಾಮ ಮಾಡಿದ್ದೀರಿ. ಸಹಸ್ರನಾಮದಲ್ಲಿ ಲಕ್ಷ್ಮೀ ಸಹಸ್ರನಾಮ, ಶ್ರೀನಿವಾಸರ ಮಹಾವಿಷ್ಣು ಸಹಸ್ರನಾಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದಿರಿ. ಸೌಂದರ್ಯ ಲಹರಿಯನ್ನು ಹೇಳುವಂಥದ್ದನ್ನು ನಾನು ಆಲಿಸಿದ್ದೇನೆ. ಹಾಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡತಕ್ಕಂಥ ಹೆಂಗಳೆಯರು ತಾವೆಲ್ಲರೂ ಸಹಿತ ಭಾಳ ಅಚ್ಚುಕಟ್ಟಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪೂಜಾ ಸಲಕರಣೆಗಳಲ್ಲಿ ನೋಡಿ, 2 ದೀಪ ಇದೆ, ದೀಪದಲ್ಲಿ ಬತ್ತಿ ಇದೆ ಮತ್ತು ಗಂಧದ ಕಲ್ಲಿದೆ, ಕಮಲಾಕ್ಷಿ ಬೀಜ ಇದೆ, ಅರಿಶಿನ ಕುಂಕುಮ ಇದೆ. ಈ ಕಮಲಾಕ್ಷಿ ಮೇಲೆ ಅರಿಶಿನ ಕುಂಕುಮವನ್ನು ತಾವು ಹಾಕಿ ನಾವಿಲ್ಲಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡುವಾಗ, ಲಕ್ಷ್ಮೀನಾರಾಯಣರ ಅಭಿಷೇಕ ನಡೆಸುವಾಗ ಆ ಶುಭ ಸನ್ನಿವೇಶದಲ್ಲಿ ನೀವು ಕಮಲಾಕ್ಷಿಗಳಿಗೆ ಅರಿಶಿನ ಕುಂಕುಮವನ್ನು ಹಾಕಬೇಕು. ಬಟ್ಲಡಿಕೆ ಮತ್ತು ಖರ್ಜೂರವನ್ನು ಭಗವಂತನಿಗೆ ನೈವೇದ್ಯ ಮಾಡಬೇಕು. ಮಹಾವಿಷ್ಣು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ಇದೆಲ್ಲ ಆದ ನಂತರ ದೇವರ ಆರತಿಯನ್ನು ನಿಧಾನಕ್ಕೆ ಎಲ್ಲರೂ ಅಂಟಿಸ್ಕೊಂಡು ಇಲ್ಲಿ ಆರತಿ ಮಾಡುವಾಗ ನೀವು ಆರತಿಯನ್ನು ಮಾಡಿ. ಹಾಗೆ ನಿಮ್ಮ ನಿಮ್ಮ ವಸ್ತ್ರಗಳ ಕಡೆ, ಪಕ್ಕದಲ್ಲಿ ಬಿಟ್ಟಿರ್ತಕ್ಕಂಥ ರೇಷ್ಮೆ ವಸ್ತ್ರದ ಕಡೆ ಗಮನ ಇಟ್ಕೊಳ್ಳಿ. ಯಾಕೆಂದರೆ ನನಗೆ ತೊಂದರೆ ಇಲ್ಲ ಅಂತ ಪಕ್ಕದವ್ರಿಗೆ ತೊಂದರೆ ಕೊಟ್ಟರು ತೊಂದರೆನೇ, ಪಕ್ಕದವ್ರು ನಿಮಗೆ ತೊಂದರೆ ಕೊಟ್ಟರು ತೊಂದರೆನೇ. ಬಳ್ಳಾರಿ ಎಂಬತಕ್ಕಂಥ ಈ ಮಹಾಕ್ಷೇತ್ರದಲ್ಲಿ ಕನಕದುರ್ಗ ಎಲ್ಲರನ್ನೂ ಸಹಿತ ಆಧಾರದಿಂದ ಸ್ವಾಗತಿಸಿ ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಸ್ತಿರ್ತಕ್ಕಂಥ ತಾಯಿ ಕನಕದುರ್ಗ ಸಾನ್ನಿಧ್ಯದಲ್ಲೂ ಶುಕ್ರವಾರದ ವೈಭವೀಪೂರಿತವಾದಂಥ ಅನುಷ್ಠಾನ ನಡೀತಾ ಇತ್ತು. ನಾನು ಅಲ್ಲೂ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ಹಾಗೆ ಶುಭ ಸಂಧ್ಯಾಕಾಲ ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ
ಬಂದಿರತಕ್ಕಂಥ ಸುಮಂಗಲೆಯರು ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಬಂದಿದ್ದೀರಿ. ಇಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಿದ್ದೀವಿ. ವಿಷ್ಣು ಪ್ರಾರ್ಥನಾ ಕಾಲದಲ್ಲಿ ತಮ್ಮೆಲ್ಲರಿಗೂ ಸಹಿತ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಈ ಕಮಲ ಪುಷ್ಪಗಳ ಮೇಲೆ ಸ್ವಾಮಿ ವಿರಾಜಮಾನನಾಗಿ ಕೂತಿರ್ತಕ್ಕಂಥದ್ದನ್ನು ನೋಡೋದೇ ಒಂದು ಆನಂದ. ಗೋವಿಂದ ಹೇಳಿ, ಗೋವಿಂದ 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 ಗೋವಿಂದ. ಮಹಾವಿಷ್ಣುವಿನ ಪಾದದ ಮೇಲೆ ಕಮಲದ ಪುಷ್ಪಗಳನ್ನು ಇಟ್ಟು ಸ್ವಾಮಿಗೆ ಅಲಂಕಾರ ಮಾಡ್ತಿದ್ರೆ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಈ ಸೃಷ್ಟಿಯಲ್ಲಿ ಬಿಡುವಂತಹ ಪ್ರತಿಯೊಂದು ಪುಷ್ಪಗಳು, ನಾಗ, ಸಂಪಿಗೆ ಮತ್ತು ಕಮಲ ಎಲ್ಲವೂ ಸಹಿತ ಭಗವಂತನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಹೂಗಳನ್ನು ಸ್ವಾಮಿಗೆ ಅರ್ಚನಾ ಸಂಕಲ್ಪ ಮಾಡಿ ಸ್ವಾಮಿಗೆ ಕಮಲ ಪುಷ್ಪ, ಕಮಲದ ಮೇಲೆ ವಿರಾಜಮಾನಲಾಗಿ ಕೂತ್ಕೊಳ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿ. ಅಂತಹ ಲಕ್ಷ್ಮಿಯನ್ನು ವಿಷ್ಣುವಿನ ಪಾದದಡಿಯಲ್ಲಿಟ್ಟು ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ವಿಷ್ಣು ಪಾದವನ್ನು ಒತ್ತಲಿಕ್ಕೆ ತಾಯಿ ಮಹಾಲಕ್ಷ್ಮಿ ಬೇಕು. ವಿಷ್ಣುವಿನ ಹೃದಯವನ್ನು ಆಳ್ತಕ್ಕಂತಹದ್ದು ತಾಯಿ ಮಹಾಲಕ್ಷ್ಮಿನೇ. ಅದರಿಂದ ಹೃದಯ ಕಮಲವಾಸಿನಿ ನಮಃ ಆ ತಾಯಿನ ಪ್ರಾರ್ಥನೆ ಮಾಡ್ತಾ ಈಗ ಲಕ್ಷ್ಮಿಗೆ ಭಾಳ ಆದ್ಯತೆ ಕೊಡ್ತೀವಿ ನಾವು. ಅದರಿಂದ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ ಕಾಲ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾದು. ಸ್ವಾಮಿಗೆ ಅರ್ಚನೆ ಮಾಡುವಾಗ ತಾವು ನಿಮಗೆ ಕೊಟ್ಟಿರ್ತಕ್ಕಂಥ ಅರಿಶಿನ ಕುಂಕುಮದಿಂದ ಕಮಲಾಕ್ಷಿ ಬೀಜದ ಮೇಲೆ ಆ ಕಮಲಾಕ್ಷಿ ಮತ್ತು ವಿಶೇಷವಾಗಿರ್ತಕ್ಕಂಥ ಬಟ್ಲಡಿಕೆ ಮೊದಲು ಅರಿಶಿನ ಹಾಕಿ ನಂತರ ಕುಂಕುಮ ಹಾಕಿ ಅದಕ್ಕೆ ಅರ್ಚನಾ ಸಂಕಲ್ಪವನ್ನು ಮಾಡಿಕೊಡಿ. ಓಂ ಶ್ರೀ ವೆಂಕಟೇಶಾಯ ನಮಃ.
ಶ್ರೀ ವಲ್ಲಿದೇವಿ ಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಜೊತೆಗೆ ಲಕ್ಷ್ಮೀ ನರಸಿಂಹನ ಆರಾಧನೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಿನ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ನಾಗೇಂದ್ರ ಶರ್ಮಾರವರು ಹಾಗೆ ಗುರುರಾಜ್ ಶರ್ಮಾರವರು ಇವತ್ತು ಸ್ವಾಮಿಯ ಸೇವೆಯನ್ನು ನಿರಂತರವಾಗಿ ಸೇವೆ ಸಲ್ಲಿಸ್ಕೊಂಡು ಬರ್ತಿದ್ದಾರೆ. ಸರದಿ ಪ್ರಕಾರ ಅವರವರ ಸೇವೆಗಳಿದ್ದರೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಒಂದು ಬೃಹತ್ ಮಟ್ಟದ ಲಕ್ಷ ಮೋದಕ ಹೋಮವನ್ನು ಇವತ್ತಿನ ದಿವಸ ಘಾಟಿ ಕ್ಷೇತ್ರದಲ್ಲಿ ನಡೆಸ್ತಿರ್ತಕ್ಕಂಥದ್ದು ಒಂದು ಸಂತೋಷವೇ ಸರಿ. ಅರ್ಚಕರು ದೇವಾಲಯ ಅಥವಾ ತನ್ನ ವಾಸ್ತುಗೃಹ ದೇವರ ಸೇವೆ ಅಷ್ಟು ಮಾತ್ರ ಅಲ್ಲದಿರ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಹಿತಕ್ಕಾಗಿ ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರಿಗೂ ಹೌದು, ಹಾಗೆ ಸಾಮೂಹಿಕವಾಗಿ ನಡೆಸಿರ್ತಕ್ಕಂಥ ಇವತ್ತಿನ ಮಹಾಯಜ್ಞವೂ ಹೌದು. ಏನೇ ಆದರೂ ಪೌರೋಹಿತರು, ಅರ್ಚಕರು, ಬ್ರಾಹ್ಮಣರು ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ಒಂದು ಮಹಾ ಸಂಕಲ್ಪ ಇವತ್ತು ನಡೀತಿದೆ ಘಾಟಿ ಕ್ಷೇತ್ರದಲ್ಲಿ. ಹಾಗೆ ಸ್ವಾಮಿಗೆ ನಡೆದಂಥ ವಿಶೇಷವಾದಂಥ ಅಲಂಕಾರ, ಹಾಗೆ ಈ ಅಲಂಕಾರವನ್ನು ದರ್ಶನ ಮಾಡಿ ಒಂದು ಭಾಗದಲ್ಲಿ ನಾಗೇಂದ್ರ ಅಂದರೆ ನಾಗದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯೇಶ್ವರ ಆರಾಧನೆ, ಮತ್ತೊಂದು ಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ. ಏನೇ ಆದರೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ನಾಗೇಂದ್ರನ ಅಂದರೆ ಸುಬ್ರಹ್ಮಣ್ಯೇಶ್ವರನ, ಲಕ್ಷ್ಮೀ ನರಸಿಂಹಸ್ವಾಮಿ ನೋಡ್ತಾ ಇದ್ದೇವೆ. ಹಾಗೆ ಮಹಾಗಣಪತಿಗೆ ನಡೆದಂಥ ಲಕ್ಷ ಮೋದಕ ಹವನವನ್ನು ಈಗ ದರ್ಶನ ಮಾಡೋಣ. ಪೂರ್ಣಾಹುತಿಯ ದರ್ಶನ ಮಾಡಿದ್ರೆ ನಮ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಯಾಕೆಂದರೆ ಆ ಪೂರ್ಣಾಹುತಿಯ ಕಾಲ ಅದು ಸಾಮಾನ್ಯವಾದ್ದಲ್ಲ. ಗಣಪನ ಪ್ರಾರಂಭದಲ್ಲಿ ಮಾಡುವ ಸಂಕಲ್ಪ ಒಂದಾದರೆ ಪೂರ್ಣಾಹುತಿ ಕಾಲದಲ್ಲಿ ಆ ಯಜ್ಞಕ್ಕೆ ಯಾರ್ಯಾರೆಲ್ಲ ಬರಬೇಕಾಗುತ್ತೋ ಅಷ್ಟೂ ದೇವತೆಗಳನ್ನು ಒಂದು ಕಡೆ ಸೇರಿಸುವಂಥ ಕಾಯಕ ನಡೆಯುತ್ತೆ. ಹಾಗೆ ಒಳ್ಳೆ ವೇದ ಮಂತ್ರಗಳಿಂದ ಆಗಮಶಾಸ್ತ್ರ ಪ್ರಕಾರ ಅರ್ಥಗರ್ಭಿತವಾದಂಥ ಈ ಹೋಮ ಹವನಾದಿಗಳನ್ನು ವಿಶೇಷವಾಗಿ ನಡೆಸಿ ಗುರುಗಳ ಆಶೀರ್ವಾದವನ್ನು ಪಡೆದು ಅದು ಗುರುಗಳ ಸಾರಥ್ಯದಲ್ಲಿ ನಡೆದಂಥ ಈ ಕಾಯಕ ಇದೆಯಲ್ಲ, ನಮ್ಮ ಗುರುರಾಜ್ ಶರ್ಮಾರವರು ನಿಜಕ್ಕೂ ಅವರ 7 ಜನ್ಮದ ಪುಣ್ಯವೇ ಸರಿ ಇವತ್ತಿನ ಈ ಕಾಯಕ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಮಾಡಿದ್ದಾರೆ. ಆದರೆ ಅವರು ಸಂಕಲ್ಪ ಪ್ರಾರಂಭದಲ್ಲಿ ನಾನು ಇಷ್ಟು ದೊಡ್ಡ ಕಾಯಕ ಮಾಡಲಿಕ್ಕಾಗತ್ತಾ ಅಂದರು. ಕಾಯಕ ಮಾಡಿಸೋಕ್ಕೆ ನಾವು ನೀವ್ಯಾರು? ಮಾಡಿಸೋದು ಅವನು. ಮೇಲಿರ್ತಕ್ಕಂಥ ಭಗವಂತ ಇಲ್ಲಿ ಅಣ್ಣ ತಮ್ಮಂದ್ರಿಬ್ಬರು ಇಲ್ಲಿ ಗಣಪತಿನ ಕರೆಸಿದ್ದೀರಿ, ಅಲ್ಲಿ ಸುಬ್ರಹ್ಮಣ್ಯೇಶ್ವರ ಕೂತಿದ್ದಾನೆ. ವರ್ಷದ 365 ದಿವಸ ನಿಮ್ಮ ವಂಶ ಪಾರಂಪರಿಕವಾಗಿ ಸುಬ್ರಹ್ಮಣ್ಯೇಶ್ವರನ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ಆತನ ಅಣ್ಣ ಗಣಪನ ಸೇವೆ ಇವತ್ತು ಅದ್ಭುತವಾಗಿ ನಡಿಬೇಕಲ್ಲ. ಅಣ್ಣ ತಮ್ಮಂದ್ರಿಬ್ಬರು ಸಹಿತ ಜಗತ್ತಿಗೆ ಪಿತೃರಾಗಿರ್ತಕ್ಕಂಥ ಜಗತ್ತಿಗೆ ಮಾತಾಪಿತೃಗಳಾದಂಥ ತಂದೆ ತಾಯಿ ಮುಂದೆ ನಿಂತು ಅಗ್ರಗಣ್ಯ ಎಂಬತಕ್ಕಂತಹ ಪದವನ್ನು ಗಣಪತಿ ಕೊಡಬೇಕಾದ್ರೆ ಸುಬ್ರಹ್ಮಣ್ಯ ಸುಮ್ಮನೆ ಇರಲಿಲ್ಲ. ನಾನೇನು ಕಡಿಮೆ ಅಂತಂದ. ಸರಿ ಆಯಿತು, ನೀನೇನು ಕಡಿಮೆ ಅನ್ನೋದಾದರೆ ಅಣ್ಣ ತಮ್ಮಂದ್ರಿಬ್ಬರು ನನ್ನ ಮುಂದೆ ಇದ್ದಿದ್ರಿ, ಯಾರು ಪ್ರದಕ್ಷಿಣೆ ಮಾಡಿ ಮುಂದೆ ಬೇಗ ಬರ್ತೀರಿ ಅವರಿಗೆ ಈ ಪಟ್ಟ ಅಂದ. ಅಂತಹ ಕಾಲದಲ್ಲಿ ಗಣಪತಿ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪ ಏನು ಮಾಡಿದ, ನನಗೊಂದು ಒಳ್ಳೆ ವಾಹನ ಇಲ್ಲ, ಇವತ್ತಿನ ಥರ ವಾಹನ ಇಲ್ಲ, ಅವತ್ತಿಗೂ ಇಲ್ಲ, ಇರ್ತಕ್ಕಂಥದ್ದು ಒಂದು ಇಲಿನ ಮುಂದಿಟ್ಟುಕೊಂಡು ಇನ್ನು ಆತ ಪ್ರಯಾಣ ಬೆಳೆಸೋದಲ್ಲಿ. ಆದರೆ ಮನಸ್ಸಲ್ಲೊಂದು ಸಂಕಲ್ಪ ಇತ್ತು, ತಂದೆ ತಾಯಿಗಿನ್ನ ದೊಡ್ಡವರು ಮತ್ತೊಬ್ಬರಿಲ್ಲ ಎಂಬತಕ್ಕಂಥದ್ದನ್ನು ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ಮಹರ್ಷಿಗಳಿಂದ ಅಂದರೆ ನಿಮ್ಮ ಆನಂದ್ ಗುರುಜಿಯವರಿಂದ ನಾನು ಹೇಳೋದು ಒಂದೇ ಮಾತು, ತಂದೆ ತಾಯಿಗಿನ್ನ ಮತ್ತೊಬ್ಬರಿಲ್ಲ, ಗುರು ಹಿರಿಯರಿಗಿನ್ನ ಬೇರೆ ಯಾವ ದೇವರೂ ಇಲ್ಲ ಅಂತ. ಅದಕ್ಕಾಗಿ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥವನಿಗೆ ಸರ್ವ ಯಜ್ಞಗಳ ಫಲವನ್ನು ನಿಮಗೆ ಸಿದ್ಧಿಪಡಿಸ್ಕೊಳ್ಬೋದು.
ಯಾರ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ನೀವು ಹಸನ್ಮುಖಿಯಾಗಿ ನಗನಗುತ್ತಾ ಇರ್ತೀರಿ, ನಿಮ್ಮ ಕುಟುಂಬದಲ್ಲಿ ಅಷ್ಟಸಿದ್ಧಿಗಳು ಎಲ್ಲವೂ ಸಿದ್ಧಿಯಾಗತ್ತೆ. ನಾವು ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು, ವಿಷ್ಣು ಸಹಸ್ರನಾಮವನ್ನು, ಯಜ್ಞ ಯಾಗಾದಿಗಳನ್ನು ಬೆಳಗಿನಿಂದ ಸಂಜೆವರೆಗೂ ಮಾಡಿ, ಸಂಜೆ ದೀಪ ಹಚ್ಚೋ ಸಮಯದಲ್ಲಿ ಒಂದೆರಡು ಕಣ್ಣಲ್ಲಿ ನೀರು ಡ್ರಾಪ್ ಹಾಕಿಬಿಟ್ರೆ ಮುಗಿದೋಯ್ತು. ನೀವು ಮಾಡಿರ್ತಕ್ಕಂಥ ಯಜ್ಞದ ಫಲ ಸಂಪೂರ್ಣ ನಶಿಸಿಬಿಡುತ್ತೆ. ಯಾವ ಒಬ್ಬ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕಬಾರ್ದು. ಯಾವ ಹೆಣ್ಣು ಮಕ್ಕಳು ನಮಗದಿಲ್ಲ, ನಮಗಿದಿಲ್ಲ, ನಮ್ಮ ಮನೆ ಹಾಗಿಲ್ಲ, ನಮ್ಮ ಪತಿದೇವರು ಇವತ್ತು ಫ್ರಿಡ್ಜ್ ತರಲಿಲ್ಲ ಅಥವಾ ವಾಷಿಂಗ್ ಮಿಷಿನ್ ತರಲಿಲ್ಲ ಅಂತಕ್ಕಂಥದ್ದರ ಕೊರತೆಯನ್ನು ಬಿಟ್ಬಿಡಬೇಕು. ಭಗವಂತ ನಮಗೇನು ಕೊಟ್ಟಿದ್ದಾನೆ, ಕೊಟ್ಟಿದ್ದರಲ್ಲಿ 4 ಜನಕ್ಕೆ ಅನ್ನವನ್ನು ಮಾಡಿ ಬಡಿಸ್ತೀನಿ ಎಂಬತಕ್ಕಂಥ ಕಾಯಕವನ್ನು ಇವತ್ತಿನ ದಿವಸ ನಮ್ಮ ಗುರುರಾಜ್ ಶರ್ಮಾರವರ ವಾಸ್ತುಗೃಹಕ್ಕೆ ಬಂದರೆ ಬರಿಗೈಲಿ ಕಳಿಸಲ್ಲ, ಬರೀ ಹೊಟ್ಟೆಯಲ್ಲಿ ಕಳಿಸಲ್ಲ. ಲಕ್ಷಣವಾಗಿ ಕಾಫಿ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಇಲ್ಲಿ ಯಾರೂ ಏನೂ ತಂದಿದ್ದಲ್ಲ, ಯಾರೂ ಏನು ತಗೊಂಡು ಹೋಗೋದು ಇಲ್ಲ, ತಂದಿದ್ದಿಲ್ಲ, ತಗೊಂಡು ಹೋಗೋದಿಲ್ಲ. ಮಧ್ಯದಲ್ಲಿ ಕೊಟ್ಟಂಥ ಸಿರಿ ಸಂಪತ್ತು ಎಲ್ಲವೂ 4 ಜನ ನೋಡೋ ಥರ, ಆಡ್ಕೊಳ್ಳೋ ಥರ ಮಾತ್ರ. ಆದರೆ ಈಗ ಯಾರು ಎಷ್ಟು ಊಟ ಹಾಕ್ತೀರಿ, ಯಾರಿಗೆ ಎಷ್ಟು ಅನ್ನದಾನವನ್ನು ಮಾಡ್ತೀರಿ, ಅಥವಾ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡ್ತೀರಿ, ಅದಷ್ಟೇ ವಿಶೇಷ ಇರ್ತಕ್ಕಂಥದ್ದು. ಇಂತಹ ವಿಶೇಷವಾದಂಥ ಗುಣ ನಮ್ಮ ರಾಯರಲ್ಲಿ, ಅವರ ಕುಟುಂಬದಲ್ಲಿ, ಅವರ ಪರಿವಾರದಲ್ಲಿ ನೋಡಿ. ಮಕ್ಕಳನ್ನು ಜ್ಞಾನವಂತರನ್ನು ಮಾಡಿ, ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು, ಆ ಸಂಸ್ಕಾರವಂತರಾಗಿರ್ತಕ್ಕಂಥ ಮಕ್ಕಳನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿರ್ತಕ್ಕಂಥ ಕುಟುಂಬ ಯಾವುದಾದ್ರು ಇದ್ದರೆ ಇವತ್ತು ನಮ್ಮ ಗುರುರಾಜ್ ಶರ್ಮಾರವರು ಅಂತ ಹೇಳ್ಬೋದು. ಯಾಕೆಂದರೆ 4 ವಿದ್ಯೆ ಕಲಿತು ಬಿಟ್ಟರೆ ಸಾಕು, ಮಕ್ಕಳು ತಂದೆ ತಾಯಿ ಮುಂದೆ ನಿಲ್ಲೋದೇ ಇಲ್ಲ, ತಲೆ ಬೊಗ್ಸೋದೇ ಇಲ್ಲ. ಯಾಕೆ ಬೊಗ್ಗಿಸ್ಬೇಕು, ನಾನು ನಿನಗಿನ ಜಾಸ್ತಿ ಓದಿದ್ದೀನಿ ಅಂತ ಹೇಳ್ತಾರೆ. ಅಂತಹ ಒಬ್ಬ ವಿದ್ಯಾವಂತನಿಗೆ ಜನ್ಮ ಕೊಟ್ಟರು ಆ ವಿದ್ಯಾವಂತ ನಮ್ರತೆಯಿಂದ ತಂದೆ ಮುಂದೆ ನಿಲ್ಲುವಂಥದ್ದನ್ನು ನಾನು ಈ ಕುಟುಂಬದಲ್ಲಿ ನೋಡಿದ್ದೇನೆ. ಹಾಗಾಗಿ ಇದು ಪ್ರತಿಯೊಬ್ಬರ ಕುಟುಂಬಕ್ಕೆ ಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಈ ಸಂಸ್ಕಾರದ ಪಾಠ ಬೇಕು. ಮೊದಲು ನಾವು ನಮ್ಮ ಶ್ರಮವನ್ನು ನಮ್ಮ ಮನೆ ಮಕ್ಕಳಿಗೆ ಹೇಳಿಕೊಡ್ಬೇಕು. ನಾನು ಇಂಥ ಕಷ್ಟಪಟ್ಟಿದ್ದೀನಪ್ಪ, ನೀನು ಹೀಗಿದೆಯಾ ಅನ್ನಬೇಕು. ನನ್ನ ಹಣೆ ಬಾರ, ನಾನು ಪಟ್ಟ ಕಷ್ಟ ನೀನು ಪಡಬಾರ್ದು ಅಂದರೆ ನಮಗೆ ದಾರಿ ತಪ್ಪತ್ತೆ. ಹಾಗಾಗಿ ಗುರುಗಳ ಸಾನ್ನಿಧ್ಯದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು, ಹಾಗೆ ಗಣಪತಿಯ ವಿಶೇಷವಾದಂಥ ಲಕ್ಷ ಮೋದಕ ಹೋಮದ ಆ ಮಹಾಪೂರ್ಣಾವತಿಯ ಮಹಾಪ್ರಸಾದ ಇದು ನಿಮ್ಮೆಲ್ಲರಿಗೂ ಸಿಗಲಿ, ನಿಮ್ಮೆಲ್ಲರ ಜೀವನ ಪಾವನ ಆಗಲಿ. ಗುರುಗಳು ಸಾಮಾನ್ಯಕ್ಕೆ ಯಾವ ಕಾರ್ಯಕ್ರಮಕ್ಕೆ ಬರೋದು ಬಹಳ ಕಷ್ಟವೇ. ನಾನು ಗುರುಗಳನ್ನು ಅವರು ಫೋಟೋದಲ್ಲಿ ನೋಡಿದ್ದೆ. ಒಂದು ಸರ್ತಿ ಗುರುಗಳ ಹತ್ರ ಹೋಗಿ ಬರಬೇಕು, ಗುರುಗಳನ್ನು ಮಾತಾಡಬೇಕು ಎಂಬತಕ್ಕಂಥ ಮಾದಾಸೆ ನನಗಿತ್ತು. ಆದರೆ ಅದೃಷ್ಟ ಸಿಕ್ಕಿಲ್ಲ. ಆ ಅದೃಷ್ಟ ಈ ಕ್ಷೇತ್ರಕ್ಕೆ ಬಂದು ನಮ್ಮ ಗುರುರಾಜ್ ಅವರ ಒಂದು ಪ್ರೀತಿ ವಿಶ್ವಾಸದಿಂದ ಗುರುಗಳನ್ನು ಹತ್ತಿರದಿಂದ ನೋಡೋ ಭಾಗ್ಯ ನನಗಾಯಿತು. ಗುರುಗಳು ಮೌನವಾಗಿದ್ದರೂ ಅವರ ಕಣ್ಣುಗಳಲ್ಲಿರ್ತಕ್ಕಂಥ ತೇಜಸ್ಸಿದೆಯಲ್ಲ, ಅದು ಸಾಮಾನ್ಯವಲ್ಲ. ಗುರುಗಳು ಎಲ್ಲರನ್ನೂ ನೋಡಿ ಮಾತಾಡಿಸ್ಬೇಕಾದ್ದಿಲ್ಲ, ಎಲ್ಲರನ್ನೂ ನೋಡಿ ನೀನು ಹಾಗೆ ಹೀಗೆ ಅಂತ ಹೇಳಬೇಕಾದ್ದಿಲ್ಲ. ಒಮ್ಮೆ ಅವರ ನೇತ್ರಗಳಿಂದ ನಿಮ್ಮೆಲ್ಲರನ್ನೂ ನೋಡಿದ್ರೆ ಸಾಕು, ಅವರ ನಿತ್ಯ ಅನುಷ್ಠಾನ ಏನು ಮಾಡ್ತಿದ್ದಾರಲ್ಲ, ಆ ಅನುಷ್ಠಾನದ ಫಲ, ಆ ಅನುಷ್ಠಾನದ ಕೃಪೆ, ಅದರ ಸಂಪೂರ್ಣ ಯಶಸ್ಸು ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಸಿಗುತ್ತೆ. ನಾವೆಲ್ಲರೂ ಅಂದುಕೊಳ್ತೇವೆ ಗುರುಗಳು ನಮ್ಮನ್ನು ಮಾತಾಡೋದಿಲ್ಲ, ನಮ್ಮ ಯಶಸ್ಸಿನ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ಭವಿಷ್ಯ ಹೇಳೋದಿಲ್ಲ, ನಮ್ಮ ಬಗ್ಗೆ ಏನೂ ಮಾತಾಡ್ತಿಲ್ಲ ಅಂತ. ಅವರು ಮಾತೇ ಬೇಡ, ಅವರು ಮೌನವಾಗಿದ್ದಷ್ಟು ಒಳ್ಳೆಯದು. ಯಾಕೆ ಅವರು ಮೌನವಾಗಿದ್ದು ದಿನದ 24 ಗಂಟೆ ವರ್ಷದ 365 ದಿವಸ ಈ ಸಮಾಜದ ಉದ್ಧಾರಕ್ಕಾಗಿ ಅವರು ನಿತ್ಯ ಅನುಷ್ಠಾನವನ್ನು ಮಾಡಿ ಮೂಲ ಮಂತ್ರವನ್ನು ಅವರು ಪಠನೆ ಮಾಡ್ತಾ 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 ಗಂಧದ ಕಲ್ತರ ಆ ಶ್ರೀಗಂಧದ ಸೌಗಂಧ ಪರಿಮಳವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಿರ್ತಾರೆ. ಅಂತಹ ಒಂದು ಸುಗಂಧ ದ್ರವ್ಯ ನಮ್ಮಗಳ ಮಧ್ಯದಲ್ಲಿರೋದು ನಮ್ಮ ಪುಣ್ಯ. ಇವತ್ತು ಗುರುಗಳನ್ನು ನಾವು ನೋಡಿದ್ದೀವಿ. ನಿಮ್ಮೆಲ್ಲರ ಜೀವನ ಪಾವನ ಅಂತ ನಾನು ತಿಳಿದು ಮತ್ತೊಮ್ಮೆ ಗುರುಗಳ ಪಾದಾರವಿಂದಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ನಾನು ನನ್ನ ಪರಿವಾರ ಸಮೇತ ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀನಿ. ಲಕ್ಷ ಮೋದಕ ಹೋಮ ಹವ ನಡೆಸಿದಂಥ ಈ ಶುಭ ದಿನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಬಂದಿರತಕ್ಕಂಥ ಸಮಸ್ತ ಭಕ್ತರಿಗೂ ಸಹಿತ ಗಣಪನ ಅನುಗ್ರಹ ಉಂಟಾಗಲಿ. ಓಂ ಗಂ ಗಣಪತೇ ನಮಃ, 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 ಓಂ ಗಂ ಗಣಪತೇ ನಮಃ. ಜಗದ್ಗುರುಗಳ ಸಾರಥ್ಯದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಮತ್ತು ಗುರುರಾಜ್ ಶರ್ಮಾ ಗುರುಗಳು ಮತ್ತು ಬಾಲಚಂದ್ರ ಗುರುಗಳವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ, ಆನಂದ್ ಗುರೂಜಿಯವರ ಉಪಸ್ಥಿತಿಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ, ಇದನ್ನು ನಾನು ನೇರವಾಗಿ ಹೇಳುವಲ್ಲೇ
ಕ್ಲೇಶ ಮಾತ್ರದ ಸಂದೇಶವೂ ಬೇಡ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ನಿಜತ್ತು ನಭೂತೋ ನಭವಿಷ್ಯದೋ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ. ನಿಸ್ಸಂದೇಹವಾಗಿ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ, ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದೀರೋ ನಿಮ್ಗಿರ್ತಕ್ಕಂಥ ಕರ್ಮವೆಲ್ಲವೂ ಕೂಡ ದೂರ ಆಗಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮ ಎಷ್ಟು ಅರ್ಥಗರ್ಭಿತ ಅಂದೆ, ಗುರುಗಳವರು ಪ್ರಾರಂಭದ ಹಂತದಲ್ಲೇ ಹೇಳಿದ್ರು, ಯೋ ಮೋದಕ ಸಹಸ್ರೇಣ ಯಜತೆ ಅಂತ ಹೇಳಿ. 1,000 ಮೋದಕ ಹವನವನ್ನು ಮಾಡಿದ್ರೇ ನಮ್ಗೆ ಅಷ್ಟು ಪುಣ್ಯ ಸಿಗುತ್ತೆ. ಅಂಥದ್ದು ಇವತ್ತಿನ ದಿವಸ 1,00,000 ಮೋದಕ ಹೋಮ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿರತಕ್ಕಂಥದ್ದು ನೋಡಿ, ಪುಣ್ಯ ಮತ್ತು ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಬೇಕಾದ್ರೆ ಸ್ವತಃ ನಿಮ್ಮ ಕೈಯಾರೆ ತಾವೇ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಲಿ, ಪುಣ್ಯ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಲಿ ಕಷ್ಟವಾಗಬಹುದು. ಆದರೆ ಭಗವಂತ ಏನು ಹೇಳಿಲ್ವಲ್ಲ, ನೀವು ಮಾಡಿದ್ರೆ ಮಾತ್ರ ನಾನು ನಿಮ್ಗೆ ಅನುಗ್ರಹವನ್ನು ಕೊಡ್ತೇನೆ ಅಂತ ಹೇಳಿ. ಭಗವಂತನ ಪೂಜಾನುಷ್ಠಾನ ಎಲ್ಲಿ ನಡೆದ್ರು ಅಲ್ಲೆಲ್ಲೂ ಕೂಡ ತಾವು ಪಾಗೆ ಆದರೆ ಸಾಕು, ತಾವು ಅಲ್ಲಿ ಬಂದು ಕೂತ್ರೆ ಸಾಕು, ಭಗವಂತನ ಅನುಗ್ರಹ ಸಿಗುತ್ತೆ. ಅಂತಹದ್ದು ಗುರುಗಳ ಅನುಗ್ರಹ, ಗಣಪನ ಅನುಗ್ರಹ ನಿಮ್ಮೆಲ್ರಿಗೂ ಕೂಡ ಸಿಗಲಿ. ಪುರದಹಿತ ಪರರಹಿತ ನಿಜಕ್ಕೂ ಮನುಷ್ಯನಿಗೆ ಬಹಳ ಅದ್ಭುತ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸ್ವಾರ್ಥ ಎಂಬತಕ್ಕಂಥದ್ದನ್ನು ಬಿಟ್ಟುಬಿಡಬೇಕು, ಪುರದ ಹಿತವನ್ನು ಯೋಚನೆ ಮಾಡಬೇಕು. ಲೋಕ ಕಲ್ಯಾಣಾರ್ಥವಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಗುರುರಾಜ್ ಶರ್ಮಾರವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಶೀರ್ವಾದ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಬಹಳ ವಿಶೇಷವಾಗಿ ಗಣಪನ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿ ನಡೆದಿರ್ತಕ್ಕಂಥ ಈ ಮಹಾಯಜ್ಞವನ್ನು ಬಹಳ ಅರ್ಥಪೂರ್ಣವಾಗಿ ನಡೆದಿದೆ. ಸಮಸ್ತರಿಗೂ ಸಕಲರಿಗೂ ಸಹಿತ ಅನುಕೂಲ ಆಗಲಿ, ಜೊತೆಗೆ ರೈತ ಬಾಂಧವರಿಗೆ ಚೆನ್ನಾಗಿರಲಿ, ಯೋಧರಿಗೆ ಚೆನ್ನಾಗಿರಲಿ, ಯೋಧರ ಆರೋಗ್ಯ ಚೆನ್ನಾಗಿರಬೇಕು, ರೈತ ಬಾಂಧವರಿಗೆ ಸಕಾಲಕ್ಕೆ ಮಳೆ ಆಗಬೇಕು. ಹಾಗಾಗಿ ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಆರಾಧನೆಯನ್ನು ಬಹಳ ಅದ್ಭುತವಾಗಿ ನಡೆಸಿರ್ತಕ್ಕಂತಹದ್ದು ನನ್ನ ಆತ್ಮೀಯರಾದಂತಹ ಗುರುರಾಜ್ ಶರ್ಮಾರವರು. ಗುರುರಾಜ್ ಶರ್ಮಾರವರ ಸಂಕಲ್ಪ ಲೋಕ ಕಲ್ಯಾಣಾರ್ಥವಾಗಿ ನಡೆಸಬೇಕಾಗಿರ್ತಕ್ಕಂಥ 1,00,000 ಮೋದಕ ಹೋಮ ಮಾಡಬೇಕು ಎಂಬತಕ್ಕಂಥದ್ದು. ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡ್ತಾ, ಭಗವಂತನ ಆರಾಧನೆಯನ್ನು ಮಾಡ್ತಾ, ಅದರಲ್ಲಿ ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡಬೇಕು, ಧರ್ಮ ಕಾರ್ಯವನ್ನು ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಹಾಪೂರ್ಣಾವತಿಯೊಂದಿಗೆ ಯತಿಗಳನ್ನು, ಗುರುಗಳನ್ನು ಕರೆಸಿ ಅವರ ಕಮಲದಿಂದ ಕರಹಸ್ತದಿಂದ ವಿಶೇಷವಾದಂಥ ಪೂರ್ಣಾವತಿಯನ್ನು ನಡೆಸಿದರು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಆದಿಪೂಜಿತನೂ ಅಗ್ರಗಣ್ಯನೂ ಗಣಪನ ಅನುಷ್ಠಾನ ಅದು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಆದಿಪೂಜಿತನಾದಂತಹ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಗಣಪನ ಅನುಗ್ರಹ ಇದ್ದರೆ ಎಲ್ಲ ಕಾಯಕವೂ ಆನಂದವಾಗಿ ನಡೀತಕ್ಕಂಥದ್ದು. ಇಲ್ಲ ಅಂದರೆ ಪ್ರತಿ ಕಾಯಕದಲ್ಲೂ ವಿಘ್ನಗಳು ಎದುರಾಗ್ತಕ್ಕಂಥದ್ದು. ಅಂತಹ ವಿಘ್ನಗಳು ದೂರ ಆಗಬೇಕಾದ್ರೆ ವಿಘ್ನ ನಿವಾರಕನಾದಂತಹ ಗಣಪನ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ಕಾಯಕ ಬಹಳ ಅರ್ಥಗರ್ಭಿತವಾಗಿ ನಡೆದಿದೆ. ದೇವಾಲಯದ ಪ್ರಧಾನ ಅರ್ಚಕರಾಗಿದ್ದು ಜನಸೇವೆಯೇ ಜನಾರ್ದನನ ಸೇವೆ ಅಂತ ಬರ್ತಕ್ಕಂಥವ್ರು ಅವರ ಕಷ್ಟಗಳು ಏನು ಹೇಳಿದ್ರು ಸಹಿತ ಎಲ್ಲವೂ ಸಹಿತ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬತಕ್ಕಂಥ ಒಳ್ಳೆ ಮನಸ್ಸಿನಿಂದ ಇಂತಹ ಒಂದು ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಈ ಮಹಾಯಾಗವನ್ನು ಸಂಪನ್ನ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಗಣಪನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿದೆ. ಹಾಗೆ ಇವರು ಮಾಡಿರ್ತಕ್ಕಂಥ ಈ ಒಂದು ಮಹತ್ ಕಾರ್ಯ, ಈ ಧರ್ಮ ಕಾರ್ಯ, ಈ ಧರ್ಮ ರಕ್ಷಿತಃ ಧರ್ಮ ಸಂರಕ್ಷಣೆಗಾಗಿ ನಡೆಸಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ಸಂಪೂರ್ಣವಾದಂಥ ಫಲ ಗಣಪ ಅವರ ಮತ್ತು ಅವರ ಕುಟುಂಬಕ್ಕೆ ಕೊಡುವಂಥದ್ದಾಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನೀವು ಮಾಡಿರುವಂತಹ ಈ ಧರ್ಮ ಕಾರ್ಯದಿಂದ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಅನುಕೂಲವಾಗುವಂಥ ರೀತಿ ಗಣಪನ ಅನುಗ್ರಹ ಆಗಲಿ. ಜೊತೆಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರರ ಒಂದು ಕೃಪೆಯಿಂದ ಬರ್ತಕ್ಕಂತಹ ಭಕ್ತರು ಸುಬ್ರಹ್ಮಣ್ಯೇಶ್ವರನ ದರ್ಶನ ಒಂದು ಕಡೆ, ಲಕ್ಷ್ಮೀ ನರಸಿಂಹನ ದರ್ಶನ ಒಂದು ಕಡೆ, ಅದ್ರ ಜೊತೆಗೆ 1,00,000 ಮೋದಕ ಹೋಮ ಮಾಡಿ ಈ ಯಜ್ಞಕುಂಡವನ್ನು ದರ್ಶನ ಮಾಡೋದೇ ವಿಶೇಷ. ಅದರಲ್ಲಿ ಎಲ್ಲ ದೇವತೆಗಳು ಯಾವ್ಯಾವೆಲ್ಲ ದೇವತೆಗಳನ್ನಲ್ಲಿ ಆವಾಹನೆ ಮಾಡಿದ್ದೀರೋ ಅವರೆಲ್ಲರೂ ಬಂದು ಈ ಮಹಾಪೂರ್ಣಾವತಿ ಕಾಲದಲ್ಲಿ ಭಗವಂತನಿಗೆ ಕೊಡ್ತಕ್ಕಂಥ ಮಹಾಪೂರ್ಣಾವತಿಯ ಮಹಾಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅವರೆಲ್ಲರ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ. ಮಹಾಗಣಪತಿಯ ಒಂದು ಕ್ಷೇತ್ರವಾಗಿರ್ತಕ್ಕಂಥ ಉಡುಪಿ ಕುಂದಾಪುರ ತಾಲ್ಲೂಕಿನ ಗುಡ್ಡಟ್ಟು ಮಹಾಗಣಪತಿ ಅಂತ ಒಂದು ದಿವ್ಯವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ನಮಗೆ ಮೊದಲನೇ ಸಂತಾನ ಆದ ನಂತರ ಅವರಿಗೆ ಪ್ರಮೋದ್ ನಾರಾಯಣ ಅಂತ ಹೆಸರಿಟ್ಟು ಇವತ್ತಿಗೆ 26 ವರ್ಷಗಳಾಯಿತು. 26 ವರ್ಷಗಳು ಸಹಿತ ಸತತವಾಗಿ ಆ ಕ್ಷೇತ್ರಕ್ಕೆ ಹೋಗಿ ಆಯರ್ಕೊಡ ಅಂತ ಹೇಳಿ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿದ್ವಿ. ಅದು 25 ವರ್ಷಗಳಾಗಿರೋದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ 1,00,000 ಮೋದಕ ಹವನವನ್ನು ಮಾಡಬೇಕು ಅಂತ ನಮ್ಮ ಆನಂದ್ ಗುರೂಜಿಯವರ ಆಶ್ರಮಕ್ಕೆ ಹೋಗಿ ಅವರಲ್ಲಿ ಸವಿನಯವಾಗಿ ನಾವು ಪ್ರಾರ್ಥನೆ ಮಾಡಿದಾಗ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಾ. ಆ ಮಹಾಗಣಪತಿ ನಡೆಸ್ಕೊಡ್ತಾನೆ, ಯಾವುದೇ ಯೋಚನೆ ಮಾಡಬೇಡಿ. ಹಾಗೆ ಈ ದಿವ್ಯವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ನಮ್ಮ ಮಹಾಗಣಪತಿ ಅನುಷ್ಠಾನವಂತರು,
ಅರ್ಚಕರು ಆಗಿರ್ತಕ್ಕಂಥ, ಸತತವಾಗಿ ಅವರ ತಾತನ ಕಾಲದಿಂದ ಗಣಪತಿಯನ್ನು ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಉಡುಪಿ ಜಿಲ್ಲೆಯ ಹಟ್ಟಿಯಂಗಡಿ ದಿವ್ಯವಾಗಿರ್ತಕ್ಕಂಥ ಗಣಪತಿ ಕ್ಷೇತ್ರದಲ್ಲಿ ಧರ್ಮಕರ್ತರೂ ಸಹಿತ ಅರ್ಚಕರೂ ಆಗಿ ಆ ಸೇವೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಬಾಲಚಂದ್ರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಉದ್ದೇಶಿಸಿ ಆಶೀರ್ವಾದ ಮಾಡಿ ಅಲ್ಲಿಂದ ಪ್ರಸಾದ ತಗೊಂಡು ಬಂದು ನಮಗೆ ಕೊಟ್ಟು ಒಂದು ಬಲಭುಜವಾಗಿ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಘಾಟಿ ಸುಬ್ರಹ್ಮಣ್ಯದ ಪ್ರಧಾನ ಅರ್ಚಕರು ಇಡೀ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾರೆ ಅಂತ ಒಂದು ವಿಶೇಷವಾದ ಈ ಕಾರ್ಯಕ್ರಮ ಏನಿದೆ, ಇದರಿಂದ ಲೋಕ ಕಲ್ಯಾಣ ಆಗೇ ಆಗತ್ತೆ ಅನ್ನೋಂಥ ನಂಬಿಕೆ ನಮ್ಮೆಲ್ರಿಗೂ ಇದೆ. ಭಗವಂತ ಅವ್ರ ಪ್ರಯತ್ನಕ್ಕೆ ಇಡೀ ಲೋಕಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರಕ್ಕೆ ಇಷ್ಟಪಡ್ತೇನೆ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಮ್ಮ ತಂದೆಯವರು ಸಂಕಲ್ಪದಂತೆ ಲಕ್ಷ ಮೋದಕ ಗಣಪತಿ ಹೋಮವನ್ನು ಈ ದಿನ ಕೊನೆಯ ದಿನ ಆಗಿರ್ತಕ್ಕಂಥ ಪೂರ್ಣಾವತಿಯನ್ನು ಆಗಿದೆ. ಆಮೇಲೆ ತಿರ್ಗಿ ನವಚಂಡಿ ಹೋಮ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಗುರುಗಳಾದಂಥ ಮಹರ್ಷಿ ಆನಂದ ಗುರೂಜಿಯವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಕಾರ್ಯಗಳನ್ನು ನೆರವೇರಿಸಿ ಎಲ್ಲರಿಗೂ ಆಶೀರ್ವಚನವನ್ನು ನೀಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ರೈತರಿಗೆ ಆಮೇಲೆ ತಿರ್ಗಾ ಎಲ್ಲ ಬಂಧು ಬಾಂಧವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಚನ ಮಾಡಿದ್ದಾರೆ. ಇದೇ ರೀತಿ ಇದೇ ಕಾರ್ಯಕ್ರಮಗಳನ್ನು ಮುಂದೆ ನಡೆಸುವಂಥ ಶಕ್ತಿ ಎಲ್ಲರಿಗೂ ಕೊಡಲಿ ಅಂತೇಳಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಾ, ಶ್ರೀಮನ್ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಮಸ್ಕಾರಗಳು. ಸಮೀಪದಲ್ಲಿರ್ತಕ್ಕಂಥ ನಾರೀಪುರಂ ಎಂಬತಕ್ಕಂತಹ ಈ ಕ್ಷೇತ್ರ ರಾಜ್ಯ ಕರ್ನಾಟಕದ ಪಕ್ಕದಲ್ಲಿರ್ತಕ್ಕಂತಹ ತಮಿಳುನಾಡಲ್ಲಿರ್ತಕ್ಕಂಥ ಹೊಸೂರಿಗೆ ಅಂಟುಕೊಂಡಿರ್ತಕ್ಕಂತಹ ನಾರೀಪುರಂ ಎಂಬತಕ್ಕಂತಹ ಈ ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದಂತಹ ಹನುಮ ಅಂದು ಪುಟ್ಟದಾದಂಥ ರೀತಿ ಉದಯೋನ್ಮುಖನಾಗಿ ಆ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಭಕ್ತನಾಗಿ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಸದಾಕಾಲ ಆತನ ಪಾದಸೇವೆಯನ್ನು ಮಾಡ್ತಿರ್ತಕ್ಕಂಥ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮವನ್ನು ತನ್ನ ರೋಮಗಳಲ್ಲೂ ಸಹಿತ ರಾಮನಾಮವನ್ನು ಇಟ್ಕೊಂಡಿರ್ತಕ್ಕಂತಹ ರಾಮನಾಮದಲ್ಲೇ ಜಪ ಅನುಷ್ಠಾನಗಳನ್ನು ಮಾಡ್ತಿರ್ತಕ್ಕಂಥ ಮುದ್ದಾದಂಥ ಹನುಮನ ವಿಗ್ರಹವನ್ನು, ಪುಟ್ಟ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಸ್ವಾಮಿನ ನೋಡಬೇಕಾದ್ರೆ ಈ ಸ್ವಾಮಿ ಎಲ್ಲಿದ್ದಾನೆ ಅಂತ ಹುಡುಕಬೇಕು. ಅಂದರೆ ಅಂತಹ ಒಂದು ವಿಶೇಷವಾದಂಥ ರೀತಿ ಬಹುಶಃ ಒಂದು ಪುಟ್ಟದಾದಂಥ ವಿಗ್ರಹವನ್ನು ಈಗ ತಾವು ನೋಡಲಿದ್ದೀರಿ. ಇಡೀ ರಾಜ್ಯದಲ್ಲಿ ನನ್ನ ಪ್ರಯಾಣ ಮಹರ್ಷಿ ಧರ್ಮಯಾತ್ರೆ, ಈ ನಿಮ್ಮ ಮಹರ್ಷಿಗಳಿಂದ
ಈಗಾಗಲೇ ರಾಜ್ಯದಾದ್ಯಂತ ನನ್ನ ಯಾತ್ರೆಯನ್ನು ತಾವು ನೋಡ್ತಿದ್ದೀರಿ. ಮಹರ್ಷಿ ಪತಾಕೆಯನ್ನು ಹಾರಿಸುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಆದರೆ ಆನಂದ್ ಗುರುಜಿಯವರು ಸಹಿತ ಎಲ್ಲೂ ಕಂಡರಿಯದಂತಹ ಪುಟ್ಟದಾದಂಥ ಮೂರ್ತಿಯನ್ನು ಇಲ್ಲಿ ಬಂದ ಮೇಲೆ ನೋಡಿದ್ದಾನೆ. ಅಂತಹ ಚಿಕ್ಕದಾದಂಥ ಮೂರ್ತಿ, ಬಹುಶಃ ಇದೊಂದು ರಾಗಿ ಕಾಳು ಅಥವಾ ಒಂದು ಸಾಸಿವೆ ಕಾಳು ಅಥವಾ ಒಂದು ಅಕ್ಕಿ ಕಾಳು ಮೇಲೂ ಹನುಮನ ಕೆತ್ತನೆ ಮಾಡಿದ್ರೆ ಯಾವ ಪ್ರಮಾಣ ಇರುತ್ತೋ ಅದನ್ನು ನೀವು ನೋಡಿದ್ರೆ ಹೇಳ್ಬೋದಾಗತ್ತೆ. ಅಂತಹ ಒಂದು ಪುಟ್ಟ ಹನುಮನ್ನು ಇವತ್ತು ನೀವು ನೋಡಲಿದ್ದೀರಿ. ಸ್ವಾಮಿಯ ಸೇವೆ, ಸ್ವಾಮಿಯ ಸದಾಕಾಲ ಆರಾಧನೆ, ಜೊತೆಗೆ ಪುಟ್ಟದಾದಂಥ ಹನುಮನ ವಿಗ್ರಹ, ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಡೀತಿರ್ತಕ್ಕಂಥ ಅನುಷ್ಠಾನ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ವ. ಹನುಮನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಶ್ರೀಧರ್ ಅವರಿಗೆ ಯಾವ ರೀತಿ ಇದರ ಚಿಂತನೆ ಮಾಡಿದ್ದಾರೋ ಗೊತ್ತಿಲ್ಲ. ಆದರೆ ಪುಟ್ಟದಾದಂಥ ಹನುಮನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಹನುಮನ ನೋಡಿದ್ರೆ ನಮ್ಮ ಮಹರ್ಷಿ ಮಂದಿರ, ನಮ್ಮ ಆಶ್ರಮದಲ್ಲಿ ಇಂಥದ್ದೊಂದು ಹನುಮನ ನಿಲ್ಲಿಸಬೇಕು ಅಂತ ಆಸೆ. ಆದರೆ ಆಸೆ ಪಡೋದು ತಪ್ಪಲ್ಲ, ಇಷ್ಟು ದೊಡ್ಡ ಆಸೆ ಪಡೋದು ಬಹಳ ದೊಡ್ಡ ತಪ್ಪೇ. ಅಂತಹ ಒಂದು ಪುಟ್ಟ ಹನುಮನ್ನ ನಾನು ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕೂ ಮುಖ್ಯವಾಗಿ ಹನುಮ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಅದರ ಪೂರ್ವಭಾವಿಯಾಗಿ ಒಂದಿಷ್ಟು ಕಾಯಕಲ್ಪಗಳಿದೆ, ಒಂದಿಷ್ಟು ಸೇವೆ ಇದೆ. ಆಗಮಶಾಸ್ತ್ರ ಪ್ರಕಾರ, ಅದರಲ್ಲೂ ಪಾಂಚರಾತ್ರ ಆಗಮ ಪ್ರಕಾರ ಹನುಮ ಪ್ರತಿಷ್ಠಾಪನೆ, ಗಣಪನ ಪ್ರತಿಷ್ಠಾಪನೆ ಇಲ್ಲಿ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಇಷ್ಟು ಅದ್ಧೂರಿತವಾಗಿ ನಡೀತಿರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ಆಗಮಿಕರ ಅವರ ಒಂದು ಘನ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತಿನ ದಿವಸ ಅಷ್ಟ ಕಳಶಗಳನ್ನು ನೋಡುತ್ತಿದ್ದೇವೆ, ನವಗ್ರಹ ಕಳಶಗಳನ್ನು ನೋಡುತ್ತಿದ್ದೇವೆ, ಪ್ರಧಾನ ಕಳಶವನ್ನು ನೋಡುತ್ತಿದ್ದೇವೆ. ಪುಟ್ಟದಾದಂಥ ಹನುಮನಿಗೆ ಕುಂಭಾಭಿಷೇಕ ಮಾಡಲಿಕ್ಕಾಗಿ ಬೃಹತ್ ಮಟ್ಟದ ಕಳಶವನ್ನು ಸಹಿತ ನಾವು ನೋಡ್ತಾ ಇದ್ದೇವೆ. ಶ್ರಾವಣ ಪ್ರಾರಂಭದಲ್ಲೇ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ನೋಡುತ್ತಿದ್ದೇವೆ. ಅದರ ಪೂರ್ವಭಾವಿಯಾಗಿ ಒಂದಷ್ಟು ನಾಮಾರ್ಚನೆಯನ್ನು ಮಾಡೋಣ. ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಅಂದು ಹನುಮನ ದರ್ಶನ ಮಾಡುವಂತಹ ಸೌಭಾಗ್ಯ ಎಲ್ಲಿತ್ತು? ಅಂದು ಪ್ರತಿಯೊಬ್ಬರೂ ಸಹಿತ ಹನುಮನ ದರ್ಶನ ಮಾಡಬೇಕಾದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಯಾಕೆಂದರೆ ಆಂಜನೇಯ ಸ್ವಾಮಿ ಹನುಮ ಹುಟ್ಟಿದ್ದು ಅಂಜನಾದ್ರಿ ಬೆಟ್ಟದಲ್ಲಿ. ಅಂದು ಹನುಮ ಕರ್ನಾಟಕದ ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟುತ್ತಾನೆ. ಅಲ್ಲಿ ಹುಟ್ಟಿ ಶ್ರೀರಾಮಚಂದ್ರನ ಪಾದಸೇವೆಗಾಗಿ ಅಯೋಧ್ಯ ನಗರವಾಸಿಗೆ ಹೋಗ್ತಾನೆ. ಅದಾದ ನಂತರ ಸೀತೆಯನ್ನು ಹುಡುಕೊಂಡು ಲಂಕಾಪಟ್ಟಣಕ್ಕೆ ಹೋಗ್ತಾನೆ. ಏನೇ ಆದರೂ ಹನುಮನ ಕೀರ್ತಿ ದೇಶ ವಿದೇಶಗಳಲ್ಲೂ ಸಹಿತ ನಿರಂತರವಾಗಿ ರಾರಾಜಿಸ್ತಾ ಇದೆ. ವ್ಯಕ್ತಿಗಳು ಸಹಿತ ಶ್ರಾವಣ ಮಾಸ ಬಂತು ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಮಾಸ ಅಂತ. ಶ್ರಾವಣ ಎಲ್ಲೆಲ್ಲೂ ಹಚ್ಚ ಹಸಿರು ಕೊಡುವಂಥದ್ದು, ಶ್ರಾವಣ ತಂಪನ್ನು ಕೊಡ್ತಕ್ಕಂಥದ್ದು. ಇದೇ ಶ್ರಾವಣದಲ್ಲಿ ಮನುಷ್ಯನಿಗೆ ಇರ್ತಕ್ಕಂಥ ಗ್ರಹಸ್ಥಿತಿಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೂ ಸಹಿತ ಶ್ರಾವಣ ಮಾಸದಲ್ಲಿ ಯಾತ್ರೆಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗೆ ಯಾವೊಬ್ಬ ವ್ಯಕ್ತಿಯ ಜಾತಕದಲ್ಲಿ ಬರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಮಹಾವಿಷ್ಣುವಿಗೆ ಮೊರೆ ಹೋಗಬೇಕು. ಈ ಶ್ರಾವಣ ಮಾಸ ಅಂದರೆ ತಾಯಿ ಮಹಾಲಕ್ಷ್ಮಿಯ ಮಾಸ. ಮಹಾಲಕ್ಷ್ಮಿಯ ತನ್ನ ಸದಾಕಾಲ ವಿಷ್ಣುವಿನ ಪಾದಸೇವೆ ಮಾಡುತ್ತಿರ್ತಕ್ಕಂಥ ಲಕ್ಷ್ಮಿ, ವಿಷ್ಣುವಿನ ಹೃದಯ ಕಮಲದಲ್ಲಿ ನಿರಂತರವಾಗಿ ನಿಂತಿರುವಂಥ ಲಕ್ಷ್ಮಿ, ಸದಾಕಾಲ ವಿಷ್ಣುವಿನ ಪಾದವನ್ನು ಒತ್ತಿ ತನ್ನ ಸೇವೆಯನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಿರ್ತಕ್ಕಂಥ ಲಕ್ಷ್ಮಿಯ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವೇ ಈ ಶ್ರಾವಣ ಮಾಸ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರದಂದು ವರಲಕ್ಷ್ಮಿಯನ್ನು, ನಾವು ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ. ಅದಕ್ಕೂ ಮುಂಚಿತವಾಗಿ ಮಂಗಳಗೌರಿಯನ್ನು ಆರಾಧನೆ ಮಾಡ್ತೀವಿ. ಮಂಗಳಗೌರಿ ಅಂದರೆ ಗೌರಿಗೆ ಒಡೆಯನಾಗಿರ್ತಕ್ಕಂಥ ಸಾಂಬ ಸದಾಶಿವ, ಹಾಗೆ ಲಕ್ಷ್ಮಿಗೆ ಒಡೆಯನಾಗಿರ್ತಕ್ಕಂತಹ ಮಹಾವಿಷ್ಣು. ಹಾಗೆ ಇದೇ ಸಮಯದಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೋಸ್ಕರ ತಾಯಿ ಶಾರದೆಯನ್ನು ಉಪಾಸನೆ ಮಾಡ್ತೀವಿ. ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಮೂರು ಶಕ್ತಿ ದೇವತೆಗಳ ವಿಶೇಷವಾದಂಥ ಉಪಾಸನೆ ಮಾಡುವಂಥ ಮಾಸವೇ ಈ ಶ್ರಾವಣ ಮಾಸ. ಹನುಮ ಲಂಕೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಕಂಡು, ಅಶೋಕವನದಲ್ಲಿ ಸೀತೆ ಇದ್ದದ್ದನ್ನು ಕಂಡು, ಶ್ರೀರಾಮಚಂದ್ರ ಕೊಟ್ಟಂತಹ ರಾಜಮುದ್ರೆಯ ಉಂಗುರವನ್ನು ಕೊಟ್ಟು, ನಾನು ರಾಮದೂತನು ಬಂದಿದ್ದೇನೆ, ನಾನು ಹನುಮ,
ನಿತ್ಯ ರಾಮ ಸೇವೆ ಮಾಡ್ತಕ್ಕಂಥದ್ದು. ದಿನದ 24 ಗಂಟೆ ವರ್ಷದ 365 ದಿವಸ ರಾಮನಾಮ ಒಂದು ಬಿಟ್ಟರೆ ನನಗೆ ಇನ್ನೊಂದು ಗೊತ್ತಿಲ್ಲ ಅಂಥೇಳಿ ಸೀತೆಯ ಮುಂದೆ ಕೈಕಟ್ಟಿ ಅಂಜಲಿಬದ್ಧನಾಗಿ ನಿಂತುಕೊಳ್ತಾನೆ. ಅಷ್ಟು ನಿಂತಾಗಲೂ ಸಹಿತ ಹಾಗೂ ಸೀತೆಗೆ ಈತ ನನ್ನ ಬಂಟನೇ ಅಥವಾ ನನ್ನ ಒಡೆಯನ ಬಂಟನೇ ಅಂತ ನಂಬಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಸುತ್ತದ ಪ್ರಪಂಚ ಹಾಗಿರುತ್ತೆ. ಅಂತಹದ್ರಲ್ಲಿ ಅಂಜಲಿಬದ್ಧನಾಗಿ ಕೈಕಟ್ಟಿ ನಿಂತು, ಅಮ್ಮ ನಾನು ನಿನ್ನ ಪಾದ ಸೇವಕರಮ್ಮ, ನಿನ್ನ ಪತಿಯನ್ನ ಹಾಗೂ ನೀವಿಬ್ಬರು ದಂಪತಿಗಳನ್ನ ನನ್ನ ಹೃದಯ ಕಮಲದಲ್ಲಿ, ನನ್ನ ಹೃದಯ ಮಂದಿರದಲ್ಲಿ ಸದಾಕಾಲ ನೆಲೆಸಿಕೊಂಡಿದ್ದೇನಮ್ಮ. ನನ್ನ ರೋಮವೂ ಸಹಿತ ರಾಮನಾಮ ಒಂದು ಬಿಟ್ಟು ಮತ್ತೊಂದು ನನಗೆ ಗೊತ್ತಿಲ್ಲಮ್ಮ ಅಂತ ಹೇಳಿ ಸೀತೆಯನ್ನ ಪ್ರಾರ್ಥನೆ ಮಾಡ್ತಾನೆ. ಅದಾದ ನಂತರ ಆ ಸುದ್ದಿಯನ್ನ ಪುನಃ ಆ ಸೀತೆಯನ್ನ ಕಂಡಂತ ಆ ಸಂತಸದ ಸುದ್ದಿಯನ್ನ ತನ್ನ ಒಡೆಯನಾದಂತಹ ಶ್ರೀರಾಮಚಂದ್ರನಿಗೆ ವಿಷಯ ಮುಟ್ಟಿಸಬೇಕಲ್ಲ. ಸ್ವಾಮಿ, ನೀನು ನನಗೆ ಕೊಟ್ಟಂತ ಕಾಯಕ, ನೀನು ನನಗೆ ಕೊಟ್ಟಂತ ಕಾಯಕವನ್ನ, ಕೆಲಸವನ್ನ ನಾನು ಜವಾಬ್ದಾರಿಯುತವಾಗಿ ಮಾಡಿದ್ದೇನೆ, ನನ್ನ ಈ ಕಣ್ಗಳಿಂದ ನಾನು ತಾಯಿಯನ್ನ ಕಂಡಿದ್ದೇನೆ ಅನ್ನೋ ಒಂದು ಸುದ್ದಿಯನ್ನ ಪುನಃ ಶ್ರೀರಾಮಚಂದ್ರನಿಗೆ ಅರ್ಪಣೆ ಮಾಡಬೇಕು ಎಂಬತಕ್ಕಂಥ ಸಂತಸದಲ್ಲಿದ್ದಾಗ ಲಂಕೆ ಎಂಬತಕ್ಕಂಥ ಮಹಾನಗರದಲ್ಲಿದ್ದಂತಹ ರಾಕ್ಷಸರು ಎಲ್ಲರೂ ಸೇರಿ ಹನುಮನ ಹಿಡಿದು, ಹನುಮ ಅಂದರೆ ಅವನು ಅವನದೇ ಆದಂಥ ಚೇಷ್ಟೆಗಳನ್ನೇ ಮಾಡ್ತಿರ್ತಾನೆ. ವಾನರ ಚೇಷ್ಟೆ ಸಾಮಾನ್ಯವಾದ್ದಲ್ಲ. ಭಯ ಇಡಿಸೋದು, ಹತ್ತಿರ ಓಡಿ ಬರೋದು, ಗಾಬರಿ ಇಡಿಸೋದು, ಇದೆಲ್ಲ ಆಗ್ತಿರುತ್ತೆ. ಹಾಗೆ ಅದ್ಭುತವಾದಂತಹ ರೀತಿಯಲ್ಲಿ ಹನುಮನ ಹಿಡಿದು ಆ ಒಂದು ವಿಶೇಷವಾಗಿರ್ತಕ್ಕಂಥ ರಾಜ ಗಾಂಭೀರ್ಯದಿಂದ ರಾವಣ ಕೂತಿದ್ದ ಆ ರಾವಣನ ಸಿಂಹಾಸನದ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋಗಿ ಈ ಕಪಿ, ಈ ವಾನರ ನಮ್ಮ ಈ ಲಂಕೆಗೆ ಬಂದು ನಮ್ಮ ಸುಂದರವಾದಂಥ ಪಟ್ಟಣವನ್ನೆಲ್ಲವನ್ನು ಸಹಿತ ಧ್ವಂಸ ಮಾಡ್ತಿದ್ದಾನೆ. ಅಶೋಕವನದಲ್ಲಿರ್ತಕ್ಕಂಥ ಗಿಡ ಮರಗಳಲ್ಲಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನೆಲ್ಲವೂ ಸಹ ತಳಗೊಳಿಸಿದ್ದಾನೆ. ಸಾಲದಕ್ಕೆ ಅಲ್ಲಿ ಸೀತೆಯ ಬಳಿ ನಿಂತು ಏನೋ ಪಿಸು ಪಿಸು ಮಾತಾಡ್ತಿದ್ದಾನೆ ಅಂತ ಹೇಳಿ ಎಲ್ಲವನ್ನು ಸಹಿತ ಅಲ್ಲಿದ್ದಂಥ ಪ್ರತಿಯೊಂದು ವಿಚಾರವನ್ನೂ ರಾವಣನಿಗೆ ಮುಟ್ಟಿಸ್ತಿರ್ತಾರೆ. ಎಷ್ಟೊತ್ತು ಸ್ವಾಮಿ ನಿಲ್ತಾನೆ ಎದುರುಗಡೆ. ಹನುಮ ಸ್ವಲ್ಪ ಹೊತ್ತು ನಿಂತ. ಅಲ್ಲಿ ರಾವಣ ಬಹಳ ಮೇಲ್ಭಾಗದಲ್ಲಿ ಕೂತ್ಕೊಂಡ ಸಿಂಹಾಸನದಲ್ಲಿ. ಆತ ಮಾತಾಡುವ ಪ್ರತಿ ಮಾತನ್ನು ಕಿವಿ ಆಲಿಸ್ತಾ ಇದ್ದ, ಏನು ನನ್ನ ಬಗ್ಗೆ ಮಾತಾಡ್ತಾರೆ ಅಂತ. ಒಮ್ಮೆ ನೋಡ್ದ, ಎರಡನೇ ಸತಿ ನೋಡ್ದ, ಮೂರನೇ ಬಾರಿ ನೋಡ್ದ. ನನಗೆ ಅಂತ ಇವರೊಂದು ಸೀಟ್ ಕೊಡಲಿಲ್ವಲ್ಲ, ಒಂದು ಆಸನ ಕೊಡಲಿಲ್ವಲ್ಲ, ಆಸನ ಕೊಡದಿರ ನನ್ನನ್ನು ನಿಲ್ಲಿಸಿದ್ದೇ ತಪ್ಪು. ನಾನು ರಾಮಭಕ್ತ, ನನ್ನನ್ನು ನಿಲ್ಲಿಸಿದ್ರೆ ನನ್ನ ರೋಮದಲ್ಲಿ ನಾನು ನಿತ್ಯ ಜಪ ಮಾಡ್ತಿರ್ತಕ್ಕಂಥ ಶ್ರೀರಾಮಚಂದ್ರನಿಗೆ ಸಿಕ್ಕಂಥ ಆಸ್ಥಾನ ಏನು? ನನಗಲ್ಲ ಆಸ್ಥಾನ, ನನ್ನ ಹೃದಯ ಸಿಂಹಾಸನದಲ್ಲಿ ನಿತ್ಯ ನಿರಂತರವಾಗಿ ಆರಾಧನೆ ಮಾಡ್ತಿರ್ತಕ್ಕಂಥ ಶ್ರೀರಾಮಚಂದ್ರನಿಗೆ ಸಾನ್ನಿಧ್ಯ ಬೇಕು, ಆತನಿಗೊಂದು ಆಸ್ಥಾನ ಬೇಕು ಅಂತ ಹೇಳಿ ಸ್ವಾಮಿ ಏನು ಮಾಡ್ತಾನೆ, ತನ್ನ ಬಾಲದನ್ನ ಎದುರುಗಡೆ ಇರ್ತಕ್ಕಂಥ ರಾವಣನ ಆಸ್ಥಾನಕ್ಕಿನ್ನ ಬಹಳ ಎತ್ತರದಲ್ಲಿ ತನ್ನ ಬಾಲದಿಂದಲೇ ಒಂದು ಸಿಂಹಾಸನವನ್ನು ರೂಢಿ ಮಾಡ್ತಾನೆ. ಆ ಸಿಂಹಾಸನವನ್ನು ಮಾಡಿ ಸಂಪೂರ್ಣವಾದಂತಹ ರೀತಿ ಸ್ವಾಮಿಯನ್ನು ತಲೆ ಎತ್ತಿ ನೋಡಬೇಕು, ಸ್ವಾಮಿಯನ್ನ ತಲೆ ಎತ್ತಿ ನೋಡಬೇಕು. ಇದು ಚರಿತ್ರೆ. ಆದರೆ ನಾರಿಪುರಮಲ್ಲೂ ಸಹಿತ ಪುಟ್ಟ ಆಂಜನೇಯನ್ನ ತಲೆ ಎತ್ತಿ ನೋಡಬೇಕಾದ್ರೆ ಇನ್ನು ಆಂಜನೇಯನ ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬತಕ್ಕಂಥ ಚಿಂತನೆ ಇವತ್ತು ನನಗಾಗ್ತಾ ಇದೆ. ಮನುಷ್ಯ ಕೋಟಿ ಸಂಪಾದನೆ ಮಾಡಬಹುದು, ಲಕ್ಷ ಕೋಟಿಗಳು ಮಿತಿವಿಲ್ಲದಂಥ ರೀತಿ ಸಂಪಾದನೆ ಮಾಡಬಹುದು, ತಿನ್ನೋದಿಷ್ಟನ್ನು. ಕೊನೆಗೆ ಆತ ಎಲ್ಲವನ್ನು ಮುಗಿಸಿದಾದ ನಂತರ ನಿನ್ನ ಅಕೌಂಟ್ ಎಲ್ಲಿದೆ, ನೀನು ಎಲ್ಲೆಲ್ಲಿ ಬಜೆಟ್ ಯಾರ್ಯಾರು ಕೊಟ್ಟಿದ್ಯಾ, ಯಾವ ಪೇಪರ್ ಮೇಲೆ ಸೈನ್ ಹಾಕಿದ್ಯಾ, ಯಾವ ಜಮೀನ್ ಮೇಲೆ ನಿನ್ನ ಹೆಸರಿದೆ, ಎಲ್ಲವನ್ನು ಸಹಿತ ಇರೋದು ಹೋಗೋದು ಬೇರೊಬ್ಬರು ಗೊತ್ತಾಗುತ್ತೆ, ಬಿಟ್ಟರೆ ನಮಗೇನೂ ಗೊತ್ತಾಗೋದಿಲ್ಲ. ಆದರೆ ನಾವಿರುವೊಳಗೆ ಇಂತಹ ಅದ್ಭುತವಾದಂತಹ ಒಂದು ಕಾರ್ಯವನ್ನು ಮಾಡಿದ್ರೆ ಇದು ಚಿರವಾಗಿ ನಿಂತುಕೊಳ್ಳುತ್ತೆ. ಅದಕ್ಕಾಗಿ ಆ ಹನುಮನಲ್ಲೇ ಪ್ರಾರ್ಥನೆ ಮಾಡಿ ಆ ಹನುಮನಿಗೆ ಇನ್ನಷ್ಟು ಶಕ್ತಿ ಬಂದು ಈ ಪ್ರಾಂತ್ಯದಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಸದಾಕಾಲ ಒಂದಲ್ಲ ಒಂದು ರೀತಿ ಹನುಮ ಇಲ್ಲಿ ದರ್ಶನ ಕೊಡು. ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಶುಭ ಸಂಧ್ಯಾ ಕಾಲದ ಈ ಕಾರ್ಯಕ್ರಮವನ್ನು ಮಹಾಪೂರ್ಣಾಹುತಿಯೊಂದಿಗೆ ಸ್ವಾಮಿಗೆ ಒಂದಷ್ಟು ಪೂರ್ಣಾಹುತಿಯನ್ನು ಮಾಡಿ, ಯಾವುದೇ ಯಾವ ಕ್ಷಣದ ಹೋಮ ಕಾರ್ಯಗಳಾದರೂ ಯಜ್ಞೇಶ್ವರನ ಕರೆದಾದ ನಂತರ ಸ್ವಾಮಿಗೆ ಒಂದಿಷ್ಟು ಆಹುತಿಯನ್ನು ಕೊಟ್ಟು ಫಸ್ಟ್ ಯಜ್ಞೇಶ್ವರನ ತೃಪ್ತಿಪಡಿಸಬೇಕು.
ಅದಾದ ನಂತರ ಈ ಯಜ್ಞದಲ್ಲಿ ಯಾವ ಯಾವ ದೇವರುಗಳನ್ನು ನಾವು ಕರಿತೀವಿ, ಯಾವ್ಯಾವ ಹೆಸರಿನಿಂದ ಭಗವಂತನ ಆರಾಧನೆ ಮಾಡ್ತೀವಿ, ಅವರೆಲ್ಲರಿಗೂ ತೃಪ್ತಿಯಾಗುವಂಥ ರೀತಿ ಅಂದರೆ ಈ ಅಗ್ನಿ ಅಂತಕ್ಕಂಥ ಜ್ವಾಲೆ ತಾಂಡವಾಡುವಾಗ ಸ್ವಾಮಿಗೆ ನಾವು ಪೂರ್ಣಾಹುತಿಯನ್ನು ಅರ್ಪಣೆ ಮಾಡಬೇಕು. ಈಗ ಲಘು ಪೂರ್ಣಾಹುತಿಯನ್ನು ಮಾಡಿಬಿಟ್ಟು ಊರಿಗೆ ಸಮೀಪ ಇರ್ತಕ್ಕಂಥ ನಾರಿಪುರಂ ಎಂಬತಕ್ಕಂತಹ ಈ ಪುಟ್ಟ ಗ್ರಾಮದಲ್ಲಿ ನಾನು ಆಗಲೇ ಹೇಳಿದೆ, ತುಂಬ ಚಿಕ್ಕದಾದಂಥ ಹನುಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಹನುಮನ ನೋಡಲಿಕ್ಕೆ 2 ಕಣ್ಣುಗಳು ಸಾಲಲ್ಲ ಅಂತ. ಆದರೆ ಆ ಹನುಮನ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಯಾವ ರೀತಿ ಹನುಮನ ಮಾಡಿದ್ದಾರೆ, ಆ ಹನುಮನಿಗೆ ಇಲ್ಲಿ ನಡೀತಿರ್ತಕ್ಕಂಥ ಆರಾಧನೆ ಆದರೂ ಏನು, ಇದು ಯಾವ ಸಾನ್ನಿಧ್ಯ, ಯಾತಕ್ಕಾಗಿ ಹೀಗೆ ಮಾಡಿದ್ರು, ಅವರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಆದರೂ ಏನು, ಅಥವಾ ಅವರ ಕುಟುಂಬದಲ್ಲಿರ್ತಕ್ಕಂಥ ಅವರ ಮನಸ್ಸಂಕಲ್ಪ ಹೇಗಿತ್ತು ಎಂಬತಕ್ಕಂಥದ್ದನ್ನು ನಾವು ಅವರಿಂದ ಕೇಳಿ ತಿಳ್ಕೊಳ್ಬೇಕು. ಅಂತಹ ಅದ್ಭುತವಾಗಿರ್ತಕ್ಕಂಥ ಮಾರುತಾತ್ಮಜ ಶ್ರೀರಾಮಚಂದ್ರನ ಸದಾಕಾಲ ತನ್ನ ಹೃದಯದಲ್ಲಿ ಆರಾಧನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡುತ್ತಿರತಕ್ಕಂತಹ ಮುದ್ದು ಹನುಮ, ವಿಶೇಷ ಹನುಮ, ಕರ್ನಾಟಕದ ಹನುಮ, ಅಂಜನಾದ್ರಿ ಬೆಟ್ಟದಲ್ಲಿ ಅಲ್ಲಿ ಉದಯೋನ್ಮುಖನಾದಂಥ ಹನುಮ, ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪಾದ ಸೇವೆಯನ್ನು ಮಾಡ್ತಾ ನಿರಂತರವಾಗಿ ರಾಮಧ್ಯಾನವನ್ನು ಮಾಡ್ತಿರ್ತಕ್ಕಂಥ ಹನುಮ. ಅಂಥ ಹನುಮನ್ನು ಇವತ್ತಿನ ದಿವಸ ನಾವು ನೋಡುವಂತಹ ಈ ಕಣ್ಗಳು ನಮ್ಮ ಪಾವನ ಅಂತ ಹೇಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಪ್ರತಿಷ್ಠಾಪನೆಗೂ ಮುನ್ನ ಈ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ನಾನು ಸಹಿತ ಬಂದಿದ್ದೀನಿ. ಬನ್ನಿ ಆ ಪುಟ್ಟ ಹನುಮನ್ನು ಈಗ ದರ್ಶನ ಮಾಡೋಣ. ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮ ಸಮುದ್ರವನ್ನು ದಾಟಬೇಕಾಯಿತು. ಸಮುದ್ರವನ್ನು ದಾಟೋದಕ್ಕೂ ಮುನ್ನ ವಾನರ ಸೈನ್ಯ, ಅಲ್ಲಿರ್ತಕ್ಕಂಥ ಜಾಂಬುವಂತ ಪ್ರತಿಯೊಬ್ಬರು ಸಹಿತ ಯೋಚನೆ ಮಾಡ್ತಾರೆ, ಯಾರು ಸಮುದ್ರವನ್ನು ದಾಟಬೇಕು ಅಂತ. ಯಾರು ಸಮುದ್ರವನ್ನು ದಾಟಬೇಕು ಅಂತ ಚಿಂತನೆ ಮಾಡಿದಾಗ ಫಸ್ಟು ಅಲ್ಲಿದ್ದಂತಹ ಜಾಂಬುವಂತನ್ನು ಅಲ್ಲಿರ್ತಕ್ಕಂಥ ಎಲ್ಲ ವಾನರರು ಬಂದು, ನೀವು ವಯಸ್ಸಲ್ಲಿ ಹಿರಿಯರಿದ್ದೀರಿ, ಹಿರಿಯರಾದ್ರಿಂದ ನೀವು ಈ ಕಾಯಕವನ್ನು ಮಾಡ್ಬೋದು, ಈ ಸಮುದ್ರವನ್ನು ನೀವು ಹಾರ್ಬೋದು, ಸಮುದ್ರ ರಂಗನ ಮಾಡ್ಬೋದು, ಸಮುದ್ರವನ್ನು ದಾಟಬೋದು ಅಂತ ಹೇಳ್ತಾರೆ. ಅಯ್ಯೋ, ನನಗೆ ವಯಸ್ಸಾಗಿದೆ, ಸಮುದ್ರವನ್ನು ದಾಟ್ತೀನಿ, ಪುನಃ ಅಲ್ಲಿಂದ ಸುದ್ದಿನ ನಾನು ತರಬೇಕಾದ್ರೆ ಭಾಳ ಕಷ್ಟ ಅಲ್ವಾ ಅಂತ ಅಲ್ಲಿರ್ತಕ್ಕಂಥ ವ್ಯಕ್ತಿ ಜಾಂಬು ಅಂತ ಹೇಳ್ತಾನೆ. ಹಾಗೆ ಸಾಕಷ್ಟು ಜನ ವಾನರರು ಎಲ್ಲರೂ ಹೇಳ್ತಾರೆ, ನಾವಂತೂ ಅಷ್ಟು ದೂರ ಹಾರಲಿಕ್ಕಾಗಲ್ಲ, ಅಷ್ಟು ಶಕ್ತಿ ನಮಗಿಲ್ವೂ ಇಲ್ಲ ಅಂತ. ಆದರೆ ಬಹಳ ದೂರದ ಒಂದು ಗುಡ್ಡದ ಮೇಲೆ ಕೂತ್ಕೊಂಡು ಅಲ್ಲೂ ಸಹಿತ ರಾಮನಾಮವನ್ನೇ ಜಪ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡ್ತಿರ್ತಾನೆ. ಅದರಲ್ಲಿದ್ದಂಥ ಎಲ್ಲ ವಾನರರಿಗೂ ಗೊತ್ತು, ಈ ಕಾಯಕವನ್ನು ಮಾಡೋದು ಹನುಮ ಬಿಟ್ಟರೆ ಮತ್ತೆ ಯಾರೂ ಮಾಡಲಿಕ್ಕಾಗಲ್ಲ, ಈ ಸಮುದ್ರವನ್ನು ದಾಟಬೇಕಾದ್ರೆ ಹನುಮ ಒಬ್ಬನಿಂದಲೇ ಸಾಧ್ಯ ಅಂತ ಹೇಳ್ತಾರೆ. ಆದರೆ ಹನುಮನಿಗೆ ಗೊತ್ತಿಲ್ಲ ತನ್ನೊಳಗಿರುವಂಥ ಶಕ್ತಿ ಎಂಥದ್ದು ಅಂತ. ಹನುಮನಿಗೆ ಗೊತ್ತಿಲ್ಲದಂಥ ರೀತಿ ಹನುಮ ನಿತ್ಯ ಧ್ಯಾನದಲ್ಲಿದ್ದಾನೆ, ನಿತ್ಯ ಜಪದಲ್ಲಿದ್ದಾನೆ. ಆ ಜಪ ಮಾಡುವ ಪ್ರತಿ ಕಾಲವೂ ಸಹಿತ ಶ್ರೀರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡ್ತಿದ್ದಾರೆ. ಎಲ್ಲ ವಾನರರು, ಜಾಂಬುವಂತ ಎಲ್ಲರೂ ಸೇರಿ ಹನುಮನ ಸಾನ್ನಿಧ್ಯಕ್ಕೆ ಬರ್ತಾರೆ. ಹನುಮ, ನಿನಗೆ ಅಪಾರವಾದ ಶಕ್ತಿ ಇದೆ, ನಿನಗೆ ಅಪಾರವಾದ ಶಕ್ತಿ ಇದೆ, ನಿನ್ನಲ್ಲಿರ್ತಕ್ಕಂಥ ಶಕ್ತಿ ನಿನಗೆ ಅರಿವಿಲ್ಲ, ನಿನ್ನೊಳಗಿರ್ತಕ್ಕಂಥ ಶಕ್ತಿ ಏನು ಎಂಬತಕ್ಕಂಥದ್ದನ್ನು ನಿಮ್ಮೊಂದಿಗೆ ನಾವು ಸಹಿತ ರಾಮನಾಮವನ್ನು ಜಪ ಮಾಡ್ತೀವಿ, ರಾಮನಾಮವನ್ನು ವಿಶೇಷವಾಗಿ ಭಜನೆ ಮಾಡ್ತೀವಿ. ಆ ಭಜನೆ ಮಾಡುವಾಗ ನಿನಗೆ ಗೊತ್ತಿಲ್ಲದಂಥ ರೀತಿ ನಿನ್ನ ದೇಹದಲ್ಲಾಗುವಂಥ ಬದಲಾವಣೆ, ನಿನ್ನೊಳಗೆ ಏನು ವರ್ಚಸ್ಸಿದೆ, ನೀನು ಎಷ್ಟು ಅಜಾನುಭಾವವಾಗಿ ನಿಂತ್ಕೋಬಲ್ಲೆ ಎಂಬತಕ್ಕಂಥದ್ದನ್ನು ಈಗ ನೋಡು ಅಂತ ಹೇಳ್ತಾರೆ. ಶ್ರೀರಾಮ ಜಯ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ. ಆಗ ರಾಮನಾಮವನ್ನು ಹೇಳ್ತಾ ಹೊರಟ್ರೆ ನೋಡಿ, ಇಷ್ಟು ಪುಟ್ಟ ಹನುಮ, ವಿಶೇಷ ಹನುಮ ಎಷ್ಟು ದೂರಕ್ಕೆ ತಲೆ ಎತ್ತಿ ನೋಡಿದ್ರು ಈ ಹನುಮನ ನೋಡೋದೇ ಒಂದು ಆನಂದ. ಇಂಥ ಹನುಮನ್ನ ಅಂದು ವಿಶೇಷವಾಗಿ ಸಮುದ್ರವನ್ನು ದಾಟಬೇಕಾದ್ರೆ ಹನುಮ ಇಷ್ಟು ಬೃಹತ್ ಮಟ್ಟದಲ್ಲಿ ಸ್ವಾಮಿ ದರ್ಶನ ಕೊಟ್ಟಿದ್ದಂತೆ. ಅದಾದ ನಂತರ ಈ ಪ್ರಾಂತ್ಯದಲ್ಲಿ ಇಷ್ಟು ವಿಶೇಷವಾಗಿರ್ತಕ್ಕಂಥ ಹನುಮನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವರು ಮುಂದಾಗಿ ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಇಷ್ಟು ಬೃಹತ್ ಮಟ್ಟದ ಹನುಮನ ದರ್ಶನ ಕೊಡಬೇಕು, ಇಲ್ಲಿ ಹನುಮ ನಿಂತು ಎಲ್ಲರನ್ನೂ ಸಹಿತ ಅನುಗ್ರಹಿಸಬೇಕು ಅಂತ ಹೇಳಿ ಹೊಸೂರು ಸಮೀಪ ಇರ್ತಕ್ಕಂಥ ನಾರಿಪುರಮಲ್ಲಿ
ಇಂಥ ಹನುಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ ಪುಟ್ಟ ಹನುಮ ಅಂತ. ಆ ಪುಟ್ಟ ಹನುಮ ಇದೇ ಪುಟ್ಟ ಹನುಮ ನೋಡಿ, ಸಣ್ಣ ಹನುಮ, ಪುಟ್ಟ ಹನುಮ, ವಿಶೇಷವಾದ ಹನುಮ. ಈ ಹನುಮನ ನೋಡ್ತಿದ್ರೆ ಎಷ್ಟು ಪುಟ್ಟ ಹನುಮ ಎಂಬತಕ್ಕಂಥದ್ದನ್ನು ಎಲ್ಲರೂ ಒಮ್ಮೆ ನೋಡಲೇಬೇಕು. ಈ ಹನುಮನ ನೋಡಬೇಕಾದ್ರೆ ತಲೆ ಎತ್ತೇ ನೋಡಬೇಕು. ಅಂಥ ಹನುಮ ಸಾನ್ನಿಧ್ಯ, ಹನುಮನ ಪಾದಗಳನ್ನು ಈಗ ದರ್ಶನ ಮಾಡೋಣ ಬನ್ನಿ. ಪುಟ್ಟ ಹನುಮ, ಚಿಕ್ಕ ಹನುಮ ಅಂತ ಹೇಳ್ತಾ ಇದ್ದೆ ನಾನು. ಆದರೆ ಇಂಥ ಒಬ್ಬ ಹನುಮನ ನೋಡೋದು ನಿಜಕ್ಕೂ ಅದೃಷ್ಟವೇ ಸರಿ. ಇಂತಹ ಅದೃಷ್ಟ ಕಾಯಕವನ್ನು ಇವತ್ತು ಈ ಭಾಗದ ಪ್ರತಿಯೊಬ್ಬರಿಗೂ ಸಹಿತ ತಾವು ಸರದಿಯಲ್ಲಿ ವ್ಯವಸ್ಥೆ ಮಾಡೋದ್ರಿಂದ ನಿಮ್ಮ ಜೀವನ ಪಾವನ ಅಂತ ತಿಳ್ಕೊಂಡಿದ್ದೆ ನಾನು. ಧರ್ಮ ಕಾರ್ಯ ಮಾಡಬೇಕು, ಸದಾಕಾಲ ಆಧ್ಯಾತ್ಮಿಕವಾಗಿರಬೇಕು, ದೇವತಾ ಕಾರ್ಯಗಳು ಮಾಡಬೇಕು. ಆದರೆ ಇಷ್ಟು ಬೃಹತ್ ಮಟ್ಟದ ಹನುಮನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಸಹಿತ ಹನುಮನ ಕೃಪೆಯನ್ನು ತೋರಿಸಿದ್ದೀರಿ. ನಿಮ್ಮ ಜೀವನ ಪಾವನ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ.